ಮೇಡಮ್, ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿ ಆದ ತಕ್ಷಣ ಬೆಂಗಳೂರಿಗೆ IT-BT ಬರೋದಕ್ಕೆ ಶುರುವಾಗುತ್ತೆ. ಅದರ ಮೇಲೆ ಹೆಚ್ಚು ಫೋಕಸ್ ಮಾಡ್ತಾರೆ. ಬೆಂಗಳೂರು ಅಭಿವೃದ್ಧಿ ಬಗ್ಗೆ ಎಸ್ ಎಂ ಕೃಷ್ಣ ಅವರು ಫೋಕಸ್ ಮಾಡ್ತಾರೆ. ಇದು ಬೆಂಗಳೂರು ಒಂದು ಕ್ಯಾಪಿಟಲ್ ಸಿಟಿ. ಇದಕ್ಕೆ ಹೆಚ್ಚಿನ ಒಂದು ಮಾನ್ಯತೆ ಬರಬೇಕಾದ್ರೆ ಕೈಗಾರಿಕೆಗಳಿಂದ, ಅವರು ಕೈಗಾರಿಕಾ ಸಚಿವರು ಆಗಿದ್ದರು. ಕೈಗಾರಿಕೆಗಳಿಂದ ಅನ್ನೋದು ಅವ್ರಿಗೆ ಚೆನ್ನಾಗಿ ಗೊತ್ತಿತ್ತು. ಮತ್ತು ಅವರು ವಿದೇಶದಲ್ಲಿ ಅವರು ಹೊಂದಿದಂಥ ಶಿಕ್ಷಣದ ಜೊತೆಗೆ ಅಲ್ಲಿಯ ಪರಿಸ್ಥಿತಿಯನ್ನು ಅವರು ಕಂಡಂಥವ್ರು. ಎಸ್ ಎಂ ಕೃಷ್ಣ ಅವರು ಹೇಳ್ತಾರೆ ಅವಾಗ, ಬೆಂಗಳೂರನ್ನು ನಾನು ಸಿಂಗಪುರ್ ಮಾಡ್ತೀನಿ ಅಂತ. ಅಲ್ಲಿ ಶುಚಿತ್ವ, ಸಿಂಗಪುರ್ನಲ್ಲಿ ಕಟ್ಟುನಿಟ್ಟಿನ ಒಂದು ಶುಚಿತ್ವವನ್ನು ನಾವು ಕಾಣ್ತೇವೆ. ನಿಜವಾಗ್ಲೂ ಅದು ಅಮೆರಿಕ ಯಾಕೆ ಕಂಡಿಲ್ಲ ಅನ್ನೋದು, ಅದು ಬಹಳ ದೊಡ್ಡ ದೇಶ ಅಮೆರಿಕ. ತಾವು ಅವರ ಕ್ಯಾಬಿನೆಟಲ್ಲಿ ಸಚಿವರಾಗಿದ್ದರು. ತಾವು ಸೇರಿದಂತೆ 4 ಜನರಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ರು. ಮೋಟಮ್ಮ ಅವರು, ವಸಂತ ಮೇಡಮ್ ಅವರು ಸೇರಿದಂತೆ ನಫೀಸ್ ಅವರು ಎಲ್ಲರಿಗೂ ಕೂಡ ಅವಕಾಶವನ್ನು. ಹೌದು, ಕಾರಣ ಆವಾಗ ಮೊಟ್ಟ ಮೊದಲಿಗೆ 4 ಮಹಿಳೆಯರನ್ನು, 2 ಕೌನ್ಸಿಲ್ನಿಂದ, ಮೇಲ್ಮನೆಯಿಂದ 2 ವಿಧಾನಸಭೆಯಿಂದ, 4 ಜನ ನಾವು ಮಹಿಳಾ ಮಂತ್ರಿಗಳಾಗಿದ್ದು. ಸಮಯ ನ್ಯೂಸ್ಗೆ ಸ್ವಾಗತ. ನಾನು ಮಾರುತಿ ಪಾವಡ. ನಾ ಕಂಡಂತೆ ಎಸ್ ಎಂ ಕೃಷ್ಣ ಈ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನನ್ನ ಜೊತೆ ಎಸ್ ಎಂ ಕೃಷ್ಣ ಅವರ ಕ್ಯಾಬಿನೆಟಲ್ಲಿ ಪ್ರಮುಖ ಖಾತೆಯನ್ನು ನಿಭಾಯಿಸಿದಂತಹ ರಾಣಿ ಸತೀಶ್ ಅವರು ಇದ್ದಾರೆ. ಅಂದರೆ ಅವ್ರಿಗೆ ಕೊಟ್ಟಿದ್ದು ಅವತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ. ಅವತ್ತಿನವರೆಗೂ ಕೂಡ ಆ ಇಲಾಖೆಯಲ್ಲಿ ಏನಿದೆ ಅನ್ನುವಂಥ ಒಂದು ಪ್ರಶ್ನೆಗಳು ಹಲವು ಕೇಳ್ತಾ ಇದ್ರು. ಆದರೆ ರಾಣಿ ಸತೀಶ್ ಅವ್ರಿಗೆ ಆ ಇಲಾಖೆ ಕೊಟ್ಟ ಬಳಿಕ ಆ ಇಲಾಖೆಯನ್ನು ನಿಭಾಯಿಸಿದ ರೀತಿ ಇವತ್ತಿಗೂ ಕೂಡ ಎಲ್ಲರೂ ನೆನೆಸ್ಕೊಳ್ತಾರೆ. ಜೊತೆಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗೆ ತನ್ನದೇ ಆದಂತಹ ಒಂದು ಮೆರುಗನ್ನು ತಂದುಕೊಟ್ಟಿದ್ದು ಕೂಡ ರಾಣಿ ಸತೀಶ್ ಅವರು. ಅದಕ್ಕೂ ಮೊದಲು ಅವ್ರ ಕಣ್ಣಂತೆ ಎಸ್ ಎಂ ಕೃಷ್ಣ ಹೇಗಿದ್ರು, ಏನು ಎತ್ತ, ಅವರೊಬ್ಬ ರಾಜಕಾರಣಿಯಾಗಿ ಹೇಗಿದ್ರು, ಒಬ್ಬ ಸಾಮಾನ್ಯ ಮನುಷ್ಯರಾಗಿ ಹೇಗಿದ್ರು ಅನ್ನುವಂಥದ್ದನ್ನು ಸುದೀರ್ಘವಾಗಿ ಅವ್ರ ಜೊತೆನೇ ಮಾತಾಡ್ತೀನಿ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ತಾವು ಎಸ್ ಎಂ ಕೃಷ್ಣ ಅವರನ್ನು ಭಾಳಷ್ಟು ಹತ್ತಿರದಿಂದ ಕಂಡಿದ್ದೀರ. ತಾವು ಕಂಡಂತೆ ಎಸ್ ಎಂ ಕೃಷ್ಣ, ತಮ್ಮ ಮನದಾಳದ ಮಾತು. ಎಸ್ ಎಂ ಕೃಷ್ಣ ಅವರಿಗೆ ತಮ್ಮದೇ ಆದಂತಹ ಒಂದು ವಿಶಿಷ್ಟವಾದಂಥ ವ್ಯಕ್ತಿತ್ವವನ್ನು ಅವರು ರೂಢಿಸ್ಕೊಂಡವರು. ವೈವಿಧ್ಯಮಯವಾದಂಥ ಅವರ ನಿಲುವು, ವಿಚಾರಧಾರೆ ಮತ್ತು ಅವರು ನಡೆದು ಬಂದ ದಾರಿ. ಅಮೆರಿಕದ ವಾಷಿಂಗ್ಟನ್ನಲ್ಲಿ ಕಾನೂನು ಪದವಿಯನ್ನು ಪಡೆದು ಅಲ್ಲಿಯ ಸಂಸ್ಕೃತಿಯನ್ನು ತಮ್ಮ ಟಾಕು ಟೀಕಿನ ದಿರಿಸು ಇರ್ಬೋದು, ವೈಯಕ್ತಿಕ ವಿಚಾರಗಳಿರ್ಬೋದು, ಸಾರ್ವಜನಿಕ ವಿಚಾರಗಳಲ್ಲಿ ಅದನ್ನು ಒಳಗೊಂಡಿರ್ತಕ್ಕಂಥ ರೀತಿಯಲ್ಲಿ ಅವರು ತಮ್ಮ ವ್ಯಕ್ತಿತ್ವವನ್ನು ಬಿಚ್ಚಿಟ್ರು. ಜೊತೆಗೆ ರಾಜಕಾರಣಿಯಾಗಿ, ರಾಜಕೀಯ ರಂಗದಲ್ಲಿ ಬರ್ತಕ್ಕಂಥವರು ಬಹಳ ಜನ ಒಂದು ರೀತಿಯ ನಿಟ್ಟಿನಲ್ಲಿ ಕಷ್ಟ, ನೋವು, ನಲಿವು ಅದರಿಂದ ಮಿಂದು ಬಂದವರು ಹೆಚ್ಚಾದರೆ, ಕೃಷ್ಣ ಅವರಿಗೆ ಒಲಿದು ಬಂದದ್ದು ಒಂದು ರೀತಿಯ ಸೋಜಿಗ. ಅವರು ಅವ್ರದ್ದೇ ಆದಂಥ ಸ್ವತಂತ್ರ ಪಾರ್ಟಿ ಅಂತ ನನಗೆ ಅನಿಸ್ತದೆ, ಅದರಲ್ಲಿ ಗೆದ್ದು ಬಂದಂಥದ್ದು. ವೀರಣ್ಣಗೌಡರನ್ನು ಸೋಲಿಸಿದವರು ಅವರು. ವೀರಣ್ಣಗೌಡರು ಭಾಳ ಹಳೆ ಹುಲಿ ಇದ್ದಂಗೆ ಅವರು. ಅವರನ್ನು ಸೋಲಿಸಿ ಗೆದ್ದು ಬಂದಾಗ ಎಲ್ಲರಿಗೂ ಒಂದು ರೀತಿಯ ಅಚ್ಚರಿ ಅನ್ನುವಂಥ ನಿಟ್ಟಿನಲ್ಲಿ ಮೂಡಿ ಬಂದವರು ಕೃಷ್ಣ ಅವರು. ಮಲ್ಲಯ್ಯನವರ ಮಗನಾಗಿ, ಮಲ್ಲಯ್ಯನವರು ನಮ್ಮ ತಂದೆಯವರು. ಅವರು ಪ್ರಜಾಪ್ರಭುತ್ವದ ಪ್ರತಿನಿಧಿಗಳು, MRA ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಅಂತ ಈಗೇನಿದೆ, ಆವಾಗ ಮೆಂಬರ್ ಆಫ್ ರೆಪ್ರೆಸೆಂಟೇಟಿವ್ ಅಸೆಂಬ್ಲಿ ಅಂತ ಇತ್ತು. ಅದರಲ್ಲಿ ಅವರಿಬ್ಬರು ಸದಸ್ಯರಾಗಿದ್ದು, ಮತ್ತು ದೇವರಾಜ ಅರಸು ಅವರ ಸಂಪುಟದಲ್ಲಿ ನಮ್ಮ ತಂದೆಯವರು ಕ್ಯಾಬಿನೆಟ್ನಲ್ಲಿ ಸಚಿವರಾಗಿದ್ದಾಗ ಎಸ್ ಎಂ ಕೃಷ್ಣ ಅವರು ಸಹ ಕಿರಿಯ ಒಬ್ಬ ಸಚಿವರಾಗಿ ಅವರು ಒಟ್ಟಿಗೆ ಕೆಲಸ. ನಂತರದಲ್ಲಿ ನಾನು ಕೃಷ್ಣ ಅವರ ಕ್ಯಾಬಿನೆಟ್ನಲ್ಲಿ ಸಚಿವರಾಗಿದ್ದು, ಇದೊಂದು ರಾಜಕೀಯವಾಗಿ ಬೆಳೆದು ಬಂದ ಒಂದು ರಾಜಕೀಯ ಸಂಬಂಧ ಅಂತ ನಾನು ಅದು ಭಾವಿಸ್ತೇನೆ. ಅವರು ಆ ರಾಜಕೀಯ ರಂಗದಲ್ಲಿ ತಮ್ಮದೇ ಆದಂಥ ಒಂದು ಛಾಪನ್ನು ಮೂಡಿಸಿದಂಥವರು ಎಸ್ ಎಂ ಕೃಷ್ಣ ಅವರು. ಮೇಡಮ್, 94ರ ಚುನಾವಣೆಯಲ್ಲಿ ಕಾಂಗ್ರೆಸ್ ಭಾಳಷ್ಟು ಕಡಿಮೆ ಸ್ಥಾನಗಳನ್ನು ಗೆಲ್ಲುತ್ತೆ. ವೀರಪ್ಪ ಮೊಯ್ಲಿ ಅವರ ನೇತೃತ್ವದಲ್ಲಿ ಹೋದಂಥ ಒಂದು ಕಾಂಗ್ರೆಸ್ 36-37 ಸ್ಥಾನಗಳನ್ನು ಗೆಲ್ಲುತ್ತೆ. 99ಕ್ಕೆ ಬರೋಷ್ಟೊತ್ತಿಗೆ ತಾವು ಸೇರಿದಂತೆ ಹಲವು ನಾಯಕರು, ಎಸ್ ಎಂ ಕೃಷ್ಣ ಅವರಾಗಿರ್ಬೋದು, ಧರ್ಮ ಸಿಂಗ್ ಆಗಿರ್ಬೋದು, ಮಲ್ಲಿಕಾರ್ಜುನ್ ಖರ್ಗೆ ಅವರಾಗಿರ್ಬೋದು, ಭಾಳಷ್ಟು ಘಟಾನುಘಟಿ ನಾಯಕರುಗಳು ಸರತಿ ಸಾಲಿನಲ್ಲಿ ನಿಂತಿರ್ತಾರೆ. ಎಸ್ ಎಂ ಕೃಷ್ಣ ಅವರು KPCC ಅಧ್ಯಕ್ಷರಾಗಿ, ಅಲ್ಲಿವರೆಗೂ ಕೂಡ ರಾಷ್ಟ್ರ ರಾಜಕಾರಣದಲ್ಲಿ ಅವರು ಬ್ಯುಸಿಯಾಗಿದ್ದರು ಅನಿಸುತ್ತೆ. 99ರಲ್ಲಿ KPCC ಅಧ್ಯಕ್ಷರಾಗಿದ್ದು ಹೇಗೆ ಅಂತ
ಕಾಂಗ್ರೆಸ್ ಹೈಕಮಾಂಡ್ ಯಾವ ರೀತಿಯಾಗಿ ಅವ್ರನ್ನ ಗುರುತಿಸ್ತು ಅಂತವಾಗ? ಅದು ನೀವು ಹೇಳ್ದಂಗೆ ಜಾಫರ್ ಶರೀಫ್ ಅವರು ಇವರಿಗೆ ಸ್ವಲ್ಪ ಘರ್ಷಣೆ ಥರ ಇದ್ದದ್ದು ಎಲ್ಲರ ಗಮನದಲ್ಲೂ ಇದೆ. ನಂತರ ಘಟಾನುಘಟಿಗಳಾದಂಥ ಖರ್ಗೆಯವರು ಇದ್ದರು, ಮಲ್ಲಿಕಾರ್ಜುನ್ ಖರ್ಗೆಯವರು ಈಗ AICC ಅಧ್ಯಕ್ಷರಾಗಿ ಮೇಲೆ ಉತ್ತುಂಗದಲ್ಲಿ ಅವರು ರಾಜಕೀಯ ಪಕ್ಷದಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ದಿವಂಗತ ಧರ್ಮಸಿಂಗ್ ಅವರು ಇದ್ದಾಗೂ ಸಹ ಏನೋ ಒಂದು ರೀತಿಯ ಒಡನಾಟ ಇಂದಿರಾ ಗಾಂಧಿಯವರ ಜೊತೆ ಇತ್ತು SM ಕೃಷ್ಣ ಅವರಿಗೆ. ಈ ಬ್ಯಾಂಕ್ ರಾಷ್ಟ್ರೀಕರಣ ಮಾಡಿದಂಥದ್ರಲ್ಲಿ ಬಹಳ ಅವರಿಗೆ ಇಂದಿರಾ ಗಾಂಧಿಯವರಿಗೆ ಒತ್ತು ಕೊಟ್ಟಂಥವರು ಕೃಷ್ಣ ಅವರು. ಅನೇಕ ಪ್ರಗತಿಪರವಾದಂಥ ವಿಚಾರಗಳಲ್ಲಿ ಅದನ್ನು ಇಂದಿರಾ ಗಾಂಧಿಯವರು ಕೃಷ್ಣ ಅವರಲ್ಲಿ ಕಂಡ್ರೇನೋ ಅಂತ ನನಗೆ ಅನ್ನಿಸ್ತದೆ. ಆವಾಗ ಬೇಕಾಗಿದ್ದಂಥ ಸನ್ನಿವೇಶದಲ್ಲಿ ಇವರ ಮನೋಸ್ಥಿತಿಯ ಒಂದು ಸಮಾನ ಮನೋಭಾವವನ್ನು ಅವ್ರು ಕಂಡಂಥ ದೃಷ್ಟಿ ನನಗೆ ಅದು ಹೆಚ್ಚು ಪರಿಣಾಮ ಆಯ್ತೇನೋ ಅಂತ ಅನ್ನಿಸ್ತದೆ. 1999ರಲ್ಲಿ ಸೋನಿಯಾ ಗಾಂಧಿ ಅವರು SM ಕೃಷ್ಣ ಅವ್ರಿಗೆ KPCC ಅಧ್ಯಕ್ಷ ಸ್ಥಾನವನ್ನು ನೀಡಿದರು. ತದಬಳಿಕ ಮೇಡಮ್ SM ಕೃಷ್ಣ ಅವರು ಮುಖ್ಯಮಂತ್ರಿ ಆದರು. ಮುಖ್ಯಮಂತ್ರಿಯಾಗಿ ತಾವು ಕಂಡಂತೆ ಅವರು ಮಾಡಿದಂತಹ ಕೆಲಸಗಳ ಬಗ್ಗೆ ಹೇಳೋದಾದ್ರೆ, ಯಾಕಂದರೆ ನಮ್ಮ ಜೊತೆ ಅವರಿಲ್ಲ, ಹೌದು ಹೌದು, ಅವರು ಅಧ್ಯಕ್ಷರಾಗಿದ್ದಾಗ ಪಾಂಚಜನ್ಯ ಮೊಳಗಿಸುವುದರ ಮೂಲಕ ನಾವು ಕಾಂಗ್ರೆಸ್ ಪಕ್ಷ ಚುನಾವಣೆಯನ್ನು ಎದುರಿಸ್ತಕ್ಕಂಥ ದೃಷ್ಟಿಯಲ್ಲಿ ನಾವು ತೆಗೆದುಕೊಂಡಂಥದ್ದು. ಆವಾಗ ಕೋಲಾರದ ಗಣಪತಿ ದೇವಸ್ಥಾನದಲ್ಲಿ ನಾವು ಪೂಜೆ ಮಾಡಿ ಪಾಂಚಜನ್ಯವನ್ನು ಮೊಳಗಿಸಿ ನಾವು ಚುನಾವಣೆಗೆ ಹೋದಂಥ ಸಂದರ್ಭದಲ್ಲಿ ಅದನ್ನು ಸರ್ಕಾರ ರಚಿಸುವಂಥ ಹಂತದಲ್ಲಿ ಅನೇಕರು ಆಕಾಂಕ್ಷಿಗಳಾಗಿದ್ದರು. ನೀವು ಹೇಳ್ದಂಗೆ ಮುಖ್ಯಮಂತ್ರಿಗಳ ಆಕಾಂಕ್ಷಿಗಳಾಗಿದ್ದರೂ ಸಹ ಇದರ ಗೆಲುವಿನ ರೂವಾರಿ SM ಕೃಷ್ಣ ಅವರು ಅನ್ನೋವಂಥ ದೃಷ್ಟಿಯಲ್ಲಿ ಅವರು ಮುಖ್ಯಮಂತ್ರಿ ಆದರು. ಮುಖ್ಯಮಂತ್ರಿ ಆದ ನಂತರ ಅವರು ತೆಗೆದುಕೊಂಡಂತಹ ನಿರ್ಧಾರಗಳು, ನಿಲುವುಗಳು ಇವತ್ತು ಬೆಂಗಳೂರನ್ನು ಸಿಂಗಪುರ್ ಸಿಟಿಯಾಗಿ ಪರಿವರ್ತನೆ ಮಾಡಬೇಕು, ಅಲ್ಲಿಯ ರೀತಿಯಲ್ಲಿ ನಾವು ಬೆಂಗಳೂರನ್ನು ಕಾಣಬೇಕು ಅನ್ನೋ ದೂರದೃಷ್ಟಿ SM ಕೃಷ್ಣ ಅವ್ರಿಗಿತ್ತು. ಸಿಲಿಕಾನ್ ಸಿಟಿ ಇರ್ಬೋದು, ಇವತ್ತು ಬ್ಯಾಂಗ್ಳೂರನ್ನ ನಾವು ಏನು IT-BT ಸಿಟಿ ಇರ್ಬೋದು, ಇದರ ಒಂದು ಅನುಷ್ಠಾನದಲ್ಲಿ ಹೆಚ್ಚಿನ ಯುವಕರಿಗೆ ಉದ್ಯೋಗವನ್ನು ಕಲ್ಪಿಸುವಂಥ ಅವಕಾಶಗಳನ್ನು ಅವರು ಕಂಡುಕೊಂಡಂಥದ್ದು. ಮತ್ತು ಬೆಂಗಳೂರಿನಲ್ಲಿ ಪಾರ್ಕ್ಗಳು, ಅದು ವಯಸ್ಕರರಿಗೆ ವಯೋವೃದ್ಧರಿಗೆ ಪಾರ್ಕ್ಗಳು, ಮಕ್ಕಳಿಗೆ ಪಾರ್ಕ್ಗಳು, ಮತ್ತು ಓದುವ ಮಕ್ಕಳಿಗೆ ಬಿಸಿ ಊಟದ ಒಂದು ಕಾರ್ಯಕ್ರಮ ಇದೆಯಲ್ಲ, ಅದು ನಿಜವಾಗ್ಲೂ ಶ್ಲಾಘನೀಯವಾದಂಥ ಒಂದು ವಿಚಾರ. ಹಸಿದ ಹೊಟ್ಟೆಗೆ ಅನ್ನ ಕೊಡ್ತಕ್ಕಂಥವರು ದೇವಾನುದೇವತೆಗಳು ಹರಿಸ್ತಾರೆ ಅನ್ನೋವಂಥ ಒಂದು ಮಾತಿದೆ. ಆ ನಿಟ್ಟಿನಲ್ಲಿ ಕೃಷ್ಣ ಅವರಿಗೆ ಅದು ಭಾಳ ದೊಡ್ಡ ವರದಾನ ಆಯಿತು, ಮಕ್ಕಳಿಗೆ ಬಿಸಿ ಊಟ ಕೊಡುವಂಥದ್ದು. ಅದು ನಮ್ಮ ಸಿದ್ಧಗಂಗಾ ಮಠದ ಶ್ರೀಗಳವ್ರದ ಒಂದು ಮಠಕ್ಕೂ ಸಹ ಆ ಬಿಸಿ ಊಟದ ಕಾರ್ಯಕ್ರಮವನ್ನು ಅವರು ತಕ್ಷಣ ಒಪ್ಪಿಗೆ ಕೊಡುವುದರ ಮೂಲಕ ಮಾಡಿದ್ದನ್ನು ನೋಡಿದಾಗ ಅವರ ದೂರದೃಷ್ಟಿಯ ಒಂದು ವಿಚಾರ ನಮಗೆ ಗೋಚರ ಆಗ್ತದೆ. ಮತ್ತು ಈ IT-BT ಇವತ್ತು ಬೆಂಗಳೂರು ವಿಶ್ವದಲ್ಲಿ ಒಂದು ತನ್ನ ಅಸ್ಮಿತೆಯನ್ನು ಗುರುತಿಸ್ಕೊಳ್ಳೋದಕ್ಕೆ ಕಾರಣ ಆಗಿದ್ದೇ ಈ IT-BT ಸಿಲಿಕಾನ್ ಸಿಟಿ ಮಾಡಬೇಕು ಅನ್ನೋವಂಥ ವಿಚಾರಗಳು. ಇದರಲ್ಲಿ ಬೆಂಗಳೂರಿಗೆ ಭಾಳಷ್ಟು ದೊಡ್ಡ ಮಹತ್ತರವಾದಂಥ ಒಂದು ಗೌರವದ ಜೊತೆಗೆ ಒಂದು ಐಡೆಂಟಿಟಿ ಅಂತ ನಾವೇನು ಹೇಳ್ತೀವಿ, ಅದು ವಿಶ್ವ ಮಟ್ಟದಲ್ಲಿ ಸಿಕ್ತು. ಅದು ಇವತ್ತಿನ ದಿವಸದಲ್ಲಿ ಅದಕ್ಕೆ ನನಗನ್ಸಿದ್ದು ಇನ್ಫ್ರಾಸ್ಟ್ರಕ್ಚರ್ ಏನಿದೆ, ನಮ್ಮ ಕೃಷ್ಣ ಅವರ ಯೋಜನೆಗಳಿಗೆ ಇನ್ಫ್ರಾಸ್ಟ್ರಕ್ಚರು ಹೊಂದ್ಕೋತಾ ಇಲ್ಲ ಇವತ್ತಿನ ಒಂದು ದಿವಸಕ್ಕೆ. ಅದು ಇವತ್ತಿನ ನಮ್ಮ ಡೆಪ್ಟಿ CM ಅವರು ಉಪಮುಖ್ಯಮಂತ್ರಿಗಳೇನಿದ್ದಾರೆ DK ಶಿವಕುಮಾರ್ ಅವರ ಹೆಗಲಿಗಿದೆ. ಅದು ಅವರು ಕೃಷ್ಣ ಅವರು ಕಂಡಂಥ ಕನಸನ್ನು ನನಸು ಮಾಡಬೇಕಾದ್ರೆ ಆ ಜವಾಬ್ದಾರಿ ನಮ್ಮ DCM ಶಿವಕುಮಾರ್ ಮೇಲಿದೆ ಅನ್ನೋದನ್ನು ನನಗೆ ಅನ್ನಿಸುವಂಥದ್ದು. ಆ ಇನ್ಫ್ರಾಸ್ಟ್ರಕ್ಚರನ್ನು ಹೆಚ್ಚು ಗಮನ ಕೊಟ್ಟು ಮಾಡಿದಾಗ ಬಹುಶಃ ಕೃಷ್ಣ ಅವರಿಗೆ ನಾವು ಸಲ್ಲಿಸೋವಂಥ ಒಂದು ಏನು ಕಾಣಿಕೆ ಅಂತನಾದರೂ ಅಂದ್ಕೋಬೋದು, ಅಥವಾ ಅವ್ರು ಕಂಡಂಥ ಬೆಂಗಳೂರಿನ ಕನಸಿಗೆ ನಾವು ಅದಕ್ಕೆ ಕಾಯಕಲ್ಪ ಕೊಡೋದರಲ್ಲಿ ಅವಕಾಶವನ್ನು ಶಿವಕುಮಾರ್ ಅವರು ಜವಾಬ್ದಾರಿಯುತವಾಗಿ ಮಾಡ್ತಾರೆ ಅನ್ನೋ ನಂಬಿಕೆ ನನಗಿದೆ. ಮೇಡಮ್, SM ಕೃಷ್ಣ ಅವರು ಮುಖ್ಯಮಂತ್ರಿ ಆದ ತಕ್ಷಣ
ಬೆಂಗಳೂರಿಗೆ IT-BT ಬರೋದಕ್ಕೆ ಶುರುವಾಗುತ್ತೆ. ಅದರ ಮೇಲೆ ಹೆಚ್ಚು ಫೋಕಸ್ ಮಾಡ್ತಾರೆ. ಬೆಂಗಳೂರು ಅಭಿವೃದ್ಧಿ ಬಗ್ಗೆ SM ಕೃಷ್ಣ ಅವರು ಫೋಕಸ್ ಮಾಡ್ತಾರೆ. ಯಾವ ಕಾರಣಕ್ಕೋಸ್ಕರ ಅಷ್ಟೊಂದು ಫೋಕಸ್ ಮಾಡಿದ್ರು ಅಂತ ಒಂದು, ಜೊತೆಗೆ ಯಾರ ಪ್ರಭಾವಕ್ಕೆ SM ಕೃಷ್ಣ ಅವರು ಒಳಗಾಗಿದ್ರು ಅಂತ. ಅವರು ಉನ್ನತ ವಿದ್ಯಾಭ್ಯಾಸವನ್ನು ಅಮೇರಿಕಾದಲ್ಲಿ ಬೇರೆ ಬೇರೆ ದೇಶಗಳಲ್ಲಿ ಮಾಡ್ಕೊಂಡು ಬಂದಿದ್ದರ ಪರಿಣಾಮವ, ಇಲ್ಲ ಡೆವಲಪ್ಮೆಂಟ್ ಪರ್ಪಸ್ಗೋಸ್ಕರನೇ ತೆಗೆದುಕೊಂಡಂತಹ ನಿರ್ಧಾರಗಳವು? ಇದು ಬೆಂಗಳೂರು ಒಂದು ಕ್ಯಾಪಿಟಲ್ ಸಿಟಿ. ಇದಕ್ಕೆ ಹೆಚ್ಚಿನ ಒಂದು ಮಾನ್ಯತೆ ಬರಬೇಕಾದ್ರೆ ಕೈಗಾರಿಕೆಗಳಿಂದ, ಅವರು ಕೈಗಾರಿಕಾ ಸಚಿವರು ಆಗಿದ್ದರು. ಕೈಗಾರಿಕೆಗಳಿಂದ ಅನ್ನೋದು ಅವ್ರಿಗೆ ಚೆನ್ನಾಗಿ ಗೊತ್ತಿತ್ತು. ಮತ್ತು ಅವರು ವಿದೇಶದಲ್ಲಿ ಅವರು ಹೊಂದಿದಂಥ ಶಿಕ್ಷಣದ ಜೊತೆಗೆ ಅಲ್ಲಿಯ ಪರಿಸ್ಥಿತಿಯನ್ನು ಅವರು ಕಂಡಂಥವ್ರು. ಆರ್ಥಿಕ ಸ್ಥಿತಿಗತಿಗಳನ್ನು ಮತ್ತು ಬೆಳವಣಿಗೆಯ ವಿಚಾರಧಾರೆಗಳನ್ನು ಅವರು ಕಂಡಂಥವ್ರು ವಿದೇಶಗಳಲ್ಲಿ. ಈಗ ವಿದೇಶಗಳಲ್ಲಿ ನಾವು ನೋಡಿದಾಗ ಬೆರಗುಗೊಳಿಸುವಂಥ ನಾವು ವಿಚಾರವನ್ನು ನಾವು ಕಾಣ್ತೇವೆ. ಅದನ್ನು ನಾವು ಇಲ್ಲಿ ತರಬೇಕಂದಾಗ ಭಾಳಷ್ಟು ಕಷ್ಟ ಆದರೂ ಅವರು ಅದನ್ನು ತಗೊಂಡು ಬರುವಂಥ ಪ್ರಯತ್ನವನ್ನು ಅವ್ರು ಮಾಡಿದರು. ಇದರಲ್ಲಿ ಅವರ ಒಂದು ವ್ಯಕ್ತಿತ್ವದ ಪ್ರಭಾವ ಜೊತೆಗೆ ಅವರು ಪರಿಸರ ಕಂಡಂಥದ್ದು, ವಿದೇಶದಗಳ ಪ್ರಭಾವ ಇರ್ಬೋದು, ಅಥವಾ ಅವ್ರ ಮನಸ್ಸಿನಲ್ಲಿದ್ದಂಥ ಹೇಗೆ ನಾವು ನಮ್ಮ ರಾಜ್ಯವನ್ನು ಮುಂದುವರಿಸಬೇಕು ಅನ್ನೋ ದೃಷ್ಟಿಯಲ್ಲಿ ಹೇಗೆ ನೆಹರು ಅವರು ಇವತ್ತು ನಮ್ಮ ಸಾರ್ವಜನಿಕ ಉದ್ದಿಮೆಗಳನ್ನು ಸ್ಥಾಪಿಸಿದ್ರಲ್ಲ, ಅದೇ ರೀತಿ ಇವರು ಇಲ್ಲಿ IT-BT ಸಿಲಿಕಾನ್ ಸಿಟಿ ಅನ್ನೋವಂಥ ಮಾಡುವಂಥ ಹಂತದಲ್ಲಿ ಅವರು ತೆಗೆದುಕೊಂಡಂಥ ತೀರ್ಮಾನಗಳು ನಿಜವಾಗ್ಲೂ ಬೆಂಗಳೂರು ಇವತ್ತು ಬೆಳೆದಿದೆ. ಬೇರೆ ಬೇರೆ ದೇಶಗಳಿಂದ ನಮ್ಮ ಇದನ್ನು ಇನ್ವೆಸ್ಟ್ ಮಾಡೋದಕ್ಕೆ ಕೈಗಾರಿಕೆ ಇರ್ಬೋದು, ಇನ್ನಿತರ ವಿಚಾರಗಳಿಗೆ ಮುಂದೆ ಬಂದಿರತಕ್ಕಂಥದ್ದು, ಮತ್ತು ಬೇರೆ ಬೇರೆ ರಾಜ್ಯಗಳಿಂದ ಬಂದಿರತಕ್ಕಂಥ IT-BTಗಳ ಕಂಪನಿಗಳಿರ್ಬೋದು, ಅವುಗಳು ಇಲ್ಲಿ ಬಂದು ತಮ್ಮ ಅಸ್ತಿತ್ವವನ್ನು ಹೂಡಿಕೆ ಮಾಡಿದಾಗ ನಮ್ಮ ಜನರಿಗೆ ಉದ್ಯೋಗ ಸಿಗ್ತಕ್ಕಂಥದ್ದು ಅದರ ಹಿನ್ನೆಲೆ. ಇವೆಲ್ಲವನ್ನು ವಿಚಾರವನ್ನು ಮನಗೊಂಡು ಕೃಷ್ಣ ಅವರು ಈ ನಿರ್ಧಾರ ತಗೊಂಡ್ರು ಅಂತ ನನಗನ್ನಿಸ್ತು. ಮತ್ತೊಂದು ಪ್ರಶ್ನೆ ಮೇಡಮ್, SM ಕೃಷ್ಣ ಅವರು ಹೇಳ್ತಾರೆ ಅವಾಗ ಬೆಂಗಳೂರನ್ನು ನಾನು ಸಿಂಗಪುರ್ ಮಾಡ್ತೀನಿ ಅಂತ. ಯಾಕೆ ಬೆಂಗಳೂರನ್ನು ನಾನು ಅಮೇರಿಕಾ ಮಾಡ್ತೀನಿ, ಬೆಂಗಳೂರನ್ನು ನಾನು ಲಂಡನ್ ಮಾಡ್ತೀನಿ, ಇಲ್ಲ ಬೆಂಗಳೂರನ್ನು ಮತ್ಯಾವುದೋ ಮಾಡ್ತೀನಿ ಅಂತ ಯಾಕೆ ಹೇಳಿಲ್ಲ? ಏನು ಸಿಂಗಪುರದಿಂದ ಅಂಥ ಪ್ರಭಾವ ಏನು ಬೀರಿತ್ತು ಅವ್ರ ಮೇಲೆ ಅಂತ? ಅಲ್ಲಿ ಶುಚಿತ್ವ, ಸಿಂಗಪುರ್ನಲ್ಲಿ ಕಟ್ಟುನಿಟ್ಟಿನ ಒಂದು ಶುಚಿತ್ವವನ್ನು ನಾವು ಕಾಣ್ತೇವೆ. ನಿಜವಾಗ್ಲೂ ಅದು ಅಮೆರಿಕ ಯಾಕೆ ಕಂಡಿಲ್ಲ ಅನ್ನೋದು, ಅದು ಭಾಳ ದೊಡ್ಡ ದೇಶ ಅಮೆರಿಕ. ಅದರಲ್ಲಿ ನ್ಯೂಯಾರ್ಕೂ ಅಮೆರಿಕಕ್ಕೆ ಸೇರಿದಂಥದ್ದು. ಅದು ಅಮೆರಿಕ ದೇಶ ಭಾಳ ದೊಡ್ಡ ದೇಶ. ಇದು ಸಿಂಗಪೂರ್ ಏನಿದೆ, ಆ ಒಂದು ಸಣ್ಣ ಒಂದು ಇದರಲ್ಲಿ ಅವರು ಹೇಗೆ ಆ ಶುಚಿತ್ವವನ್ನು ಕಾಪಾಡಿಕೊಂಡ್ರು. ಅಲ್ಲಿರೋವಂಥ ರಸ್ತೆಗಳಿರ್ಬೋದು, ಪಾರ್ಕ್ಗಳಿರ್ಬೋದು, ಮತ್ತು ನಡೆದುಕೊಂಡು ಹೋಗ್ತಕ್ಕಂಥ ಫುಟ್ಪಾತ್ಗಳಿರ್ಬೋದು, ಎಲ್ಲೂ ಒಂದು ಕಸ ಕಡ್ಡಿ ಏನೂ ಇಲ್ಲದಂತೆ ಒಂದು ಭಾಳಷ್ಟು ಶುಚಿಯಾಗಿ ನಗರವನ್ನು ಇಟ್ಟಿದ್ದಂಥದ್ದು ಅವ್ರ ಮನಸ್ಸಿಗೆ ನಾಟಿರ್ಬೋದು. ಆ ಶುಚಿತ್ವವನ್ನು ನಾವು ಬೆಂಗಳೂರಿನಲ್ಲಿ ತಗೊಂಬರಬೇಕು, ಅದನ್ನು ಸಿಂಗಪುರಾಗಿ ಮಾಡಬೇಕು ಅಂತ ಅಂದ್ಕೊಂಡ್ರು. ಬಟ್ ಇವತ್ತಿನ ಪರಿಸ್ಥಿತಿಯಲ್ಲಿ ಅದಾಗಿಲ್ಲ. ಯಾಕೆ ಅಂದರೆ ಅದಕ್ಕೆ ಕಾರಣವೂ ಇದೆ. ನಾ ಹೇಳಿದ್ನಲ್ಲ, ಅದಕ್ಕೆ ಬೇಕಾದಂಥ ಮೂಲಭೂತ ಸೌಕರ್ಯಗಳನ್ನು ನಾವು ಹೊಂದಿಲ್ಲ. ನಾವು ಬೇರೆ ಬೇರೆ ಇನ್ವೆಸ್ಟ್ಮೆಂಟರ್ಸು, ಬೇರೆ ಬೇರೆ ಕೈಗಾರಿಕೆಗಳು ಬಂದವು, ಅದಕ್ಕೆ ಬೇಕಾದಂಥ ಒಂದು ಮೂಲಭೂತ ಸೌಕರ್ಯದಲ್ಲಿ ನಾವು ವಿಫಲರಾಗಿದ್ದೇವೆ. ಅದು ರಸ್ತೆಗಳಿರ್ಬೋದು, ದೊಡ್ಡ ದೊಡ್ಡ ಮೋರಿಗಳಿರ್ಬೋದು. ಈ ಹಿನ್ನೆಲೆಯಲ್ಲಿ ವಿಸ್ತಾರ ಮಾಡೋದಕ್ಕೆ ನಮಗೆ ಹೆಚ್ಚು ಅವಕಾಶ ಆಗಿಲ್ಲ. ಈಗ ಜವಾಬ್ದಾರಿಯನ್ನು ನಿಭಾಯಿಸಬೇಕಾಗಿದೆ. ಮತ್ತು ಜನಸಂಖ್ಯೆ ಸಹಿತ ಮುಂಚೆ ಇದ್ದಷ್ಟು ಇಲ್ಲ. ಈಗ ಅದ್ರ ದುಪ್ಪಟ ಆಗಿದ್ದರೂ ಹೆಚ್ಚು ಅಂತ ನಾನೇನು ಭಾವಿಸೋದಿಲ್ಲ. ಮತ್ತೆ ಬಂದವ್ರಿಗೂ ಅಷ್ಟೇ ಕಮಿಟ್ಮೆಂಟ್ ಇರಬೇಕಾಗಿತ್ತಲ್ಲ, ಆದ್ಮೇಲೆ ಬಂದಂತ. ಹೌದು, ಇತ್ತು. ಅದನ್ನು ನಾವು ಅದ್ರ ಕಡೆ ಗಮನ ಹರಿಸಿಲ್ಲ. ನಾವು ಸಿಂಗಪುರ್ ಮಾಡಬೇಕು ಅನ್ನೋದು ವಿಚಾರ ಬಹಳ ಪ್ರೋತ್ಸಾಹದಾಯಕವಾಗಿದ್ದು ಒಳ್ಳೆಯದು. ಬೆಂಗಳೂರು ಬೆಳಿಬೇಕು, ಅದು ತನ್ನದೇ ಆದಂಥ ಸ್ಥಾನಮಾನವನ್ನು ಹೊಂದಬೇಕು ಅನ್ನೋದು ಎಲ್ಲರ ಇಚ್ಛೆ. ಆದರೆ ಅದಕ್ಕೆ ಬೇಕಾದಂಥ ಮೂಲಭೂತ ಸೌಕರ್ಯಗಳನ್ನು ನಾವು ಮಾಡ್ಕೋಬೇಕಾದದ್ದು ನಮ್ಮ ಮೇಲಿರ್ತಕ್ಕಂಥ ಜವಾಬ್ದಾರಿ. ತಾವು ಅವರ ಕ್ಯಾಬಿನೆಟಲ್ಲಿ ಸಚಿವರಾಗಿದ್ದರು. ತಾವು ಸೇರಿದಂತೆ 4 ಜನರಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ರು. ಮೋಟಮ್ ಅವರು, ವಸಂತ ಮೇಡಮ್ ಅವರು ಸೇರಿದಂತೆ ನಫೀಸ್ ಅವರು, ಎಲ್ಲರಿಗೂ ಕೂಡ ಅವಕಾಶವನ್ನು ಮಾಡಿ. ಯಾಕಂದರೆ ಇತ್ತೀಚೆಗೆ ಕ್ಯಾಬಿನೆಟ್ ಅಂದರೆ ಸಿಂಗಲ್ ವುಮೆನ್ ಮಾತ್ರ ಇರ್ತಾರೆ, ಒಬ್ಬರು ಮಹಿಳೆಯರಿಗೆ. ಅದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಕಾಯಂ ಆಗಿರುತ್ತೆ.
ಜೊತೆಗೆ ನಮಗೆ ಸಂಪೂರ್ಣವಾಗಿ ಅಧಿಕಾರನೇ ಇಲ್ಲ ಅನ್ನುವಂತಹ ಒಂದು ಮಾತುಗಳು ಕೂಡ ಬರ್ತವೆ. ಅವತ್ತು ಕೃಷ್ಣ ಅವರು ತಮ್ಮ ಕ್ಯಾಬಿನೆಟಲ್ಲಿ 4 ಜನ ಮಹಿಳಾ ಮಂತ್ರಿಗಳನ್ನು ಇಟ್ಕೊಂಡಿದ್ದರ ಕಾರಣ ಏನು, ಜೊತೆಗೆ ನಿಮಗೆ ಫುಲ್ ಫ್ರೀಡಮ್ ಕೊಟ್ಟಿದ್ರ ಅಂತ ಇಲಾಖೆಗಳಲ್ಲಿ? ಹೌದು, ಕಾರಣ ಆವಾಗ ಮೊಟ್ಟ ಮೊದಲಿಗೆ 4 ಮಹಿಳೆಯರನ್ನು, ಇಬ್ಬರನ್ನ ಕೌನ್ಸಿಲ್ನಿಂದ ಮೇಲ್ಮನೆಯಿಂದ, ಇಬ್ಬರನ್ನ ವಿಧಾನಸಭೆಯಿಂದ 4 ಜನ ನಾವು ಮಹಿಳಾ ಮಂತ್ರಿಗಳಾಗಿದ್ವಿ. ನಿಜವಾಗ್ಲೂ ನನಗೆ ಅದೊಂದು ನನ್ನ ಜೀವನದಲ್ಲಿ ಒಂದು ಸುವರ್ಣ ಅವಕಾಶ ಅಂತ ನಾನು ಭಾವಿಸ್ತೇನೆ. ಅದು ಕೊಟ್ಟಾಗ ನಾನು ಆ ಇಲಾಖೆಗೆ, ನನಗೆ ಹೊಸದು ಸಚಿವ ಸ್ಥಾನ, ಸಾರ್ವಜನಿಕ ಜೀವನದಲ್ಲಿ ಒಂದು ಮಹತ್ತರವಾದಂಥ ಸ್ಥಾನಮಾನಗಳನ್ನು ಹೊಂದತಕ್ಕಂಥ ಅವಕಾಶ. ಅದು ಬಂದಾಗ ನಾನು ನಿಜವಾಗ್ಲೂ ಪರಿಣಾಮಕಾರಿಯಾಗಿ, ನಾನು ದಕ್ಷತೆಗೆ ಧಕ್ಕೆ ಬರೆದಂಗೆ, ಕೃಷ್ಣ ಅವರು ನನ್ನ ಮೇಲಿಟ್ಟಿರ್ತಕ್ಕಂಥ ವಿಶ್ವಾಸಕ್ಕೆ ನಾನು ಆ ಇಲಾಖೆಗೆ ಒಂದು ಕಾಯಕಲ್ಪ ಕೊಡಬೇಕು ಅನ್ನೋದನ್ನು ನಾನು ಅವತ್ತೇ ಮನಸ್ಸು ಮಾಡಿಕೊಂಡೆ. ಅದನ್ನು ನಾನು ಮಾನ್ಯ ಮುಖ್ಯಮಂತ್ರಿಗಳಾಗಿದ್ದಂಥ ಕೃಷ್ಣ ಅವರಲ್ಲಿ ಹೋಗಿ ಹೇಳಿದೆ, ಸರ್, ನಾನು ನಿಮ್ಮ ಕಚೇರಿಗೆ, ನಿಮ್ಮ ಒಂದು ಏನು ವಿಧಾನಸಭಾ ಕಚೇರಿಗೆ ಬರುವಂಥದ್ದರಲ್ಲಾಗಲಿ ಹೆಚ್ಚು ಹೆಚ್ಚು ನಿಮ್ಮ ಜೊತೆ ಹಿಂದೆ ಓಡಾಡೋದಾಗಲಿ ನಾನು ಮಾಡೋದಿಲ್ಲ. ಅದನ್ನು ಅನ್ಯತಾ ಭಾವಿಸ್ಬೇಡಿ. ನಾನು ಇಲಾಖೆ ನೀವು ಕೊಟ್ಟಿದ್ದೀರಿ, ಆ ಇಲಾಖೆಗೆ ನಾನು ನೀವಿಟ್ಟಿರ್ತಕ್ಕಂಥ ಭರವಸೆಗೆ ನಾನು ಅದಕ್ಕೆ ಶಕ್ತಿ ಮೀರಿ ನಾನು ನಿಮಗೆ ಒಳ್ಳೆಯ ಹೆಸರನ್ನು ತರತಕ್ಕಂಥ ಪ್ರಯತ್ನ ಮಾಡ್ತೀನಿ. ನೀವು ಎಲ್ಲಿ ಅವರು ಭಾಳ ಬೇರೆಯವರು ಏನೇನೋ ಹೇಳ್ತಾರಲ್ಲ, ಹೆಡ್ ಸ್ಟ್ರಾಂಗ್ ಲೇಡಿ ಇರ್ಬೋದು, ಹಾಗೆಲ್ಲ ಭಾವಿಸ್ಬೇಡಿ. ಇಲ್ಲಮ್ಮ, ನೀವು ಕೆಲಸ ಮಾಡಿ ಅಂತ ಅಂದರು. ನಂತರದಲ್ಲಿ ನನಗೇನಾದ್ರು ಕ್ಲಿಷ್ಟಕರವಾದಂಥ ಸಂದರ್ಭ ಬಂದಾಗ ನಾನು ಬಂದು ನಿಮ್ಮನ್ನು ಸಂಪರ್ಕ ಮಾಡಿ ಆ ವಿಚಾರ ತಿಳ್ಕೊಂಡು ನಾನು ಕೆಲಸ ಮಾಡ್ತೀನಿ ಅಂತ ಅನ್ನೋದನ್ನು ಹೇಳಿದ್ದೆ. ಅವ್ರು ನಿಜವಾಗ್ಲೂ ಅದನ್ನು ಶ್ಲಾಘನೆ ಮಾಡಿ ನೀನು ಕೆಲಸ ಮಾಡು ಅಂತ ಹೇಳಿ ನನಗೆ ಪೂರ್ಣ ಪ್ರಮಾಣವಾದಂಥ ಒಂದು ಸ್ವಾತಂತ್ರ್ಯವನ್ನು ನನಗೆ ಕೊಟ್ಟಿದ್ದರು. ನಾನು ತೆಗೆದುಕೊಂಡಂಥ ನಿರ್ಧಾರಗಳು, ಒಳ್ಳೆಯ ಅಧಿಕಾರಿಗಳಿದ್ದರು ನನ್ನ ಜೊತೆ. ಕೇದಾರ್ ಅವರಿದ್ದರು, ಮತ್ತು ನಮ್ಮ ರಾಮಮೂರ್ತಿಯವರು ಈಗ BJPಗೆ ಹೋಗಿದ್ದಾರೆ, ಅವರು, ಮುದ್ದು ಕೃಷ್ಣ, ಮುದ್ದು ಮೋಹನ್, ಸೋಮಶೇಖರ್ ಅವರು, ಇವರೆಲ್ಲ ನನಗೆ ನಿರ್ದೇಶಕರಾಗಿ ಒಳ್ಳೆಯ ಒಂದು ಸಹಕಾರವನ್ನು ಕೊಟ್ಟಂಥವ್ರು. ಅದರಲ್ಲಿ ಇಲಾಖೆಗಳಲ್ಲಿ ನಾವು ತೆಗೆದುಕೊಂಡಂಥ ಅನೇಕ ಪ್ರಗತಿಪರವಾದಂಥ ಕಾರ್ಯಕ್ರಮಗಳು, ಇದು ವಚನ ಸಾಹಿತ್ಯ, ದಾಸ ಸಾಹಿತ್ಯವನ್ನು ನಾವು ನೆಟ್ವರ್ಕ್ನಲ್ಲಿ ಅಳವಡಿಸ್ಕೊಂಡಂಥ ಒಂದು ಇರ್ಬೋದು, ಮತ್ತು ಅನೇಕ ಒಂದು ಶತಮಾನದ ಸಾಹಿತಿಗಳೇನಿದ್ದರು ಅವರ ಪುಸ್ತಕ ಪ್ರಕಟಣೆಗಳನ್ನು ನಾವು ಮಾಡಿದ್ವಿ. ಅವರಿಗೆ ಶತಮಾನೋತ್ಸವವನ್ನು ಮಾಡಿ ಆ ಸಂದರ್ಭದಲ್ಲಿ ಪುಸ್ತಕ ಪ್ರಕಟಣೆ ಮಾಡಿದಂಥದ್ದು, ಸಾಹಿತಿಗಳಿಗೆ ಸನ್ಮಾನ ಮಾಡತಕ್ಕಂಥದ್ದು, ಹೆಚ್ಚಾಗಿ ಅನೇಕ ಹೊಸ ಯೋಜನೆಗಳು, ಅದು ಮನೆಯಂಗಳದಲ್ಲಿ ಮಾತುಕತೆ, ಉದ್ಯಾನವನದೊಳಗೆ ಉದಯರಾಗ, ಕಿಶೋರ ಪ್ರತಿಭೆ, ಬಾಲ ಪ್ರತಿಭೆ, ಹಳೆಯ ದೇವಸ್ಥಾನಗಳಿಗೆ ಕಾಯಕಲ್ಪ ಕೊಡುವಂತಹ ಒಂದು ಕಾರ್ಯ ಯೋಜನೆ ಇದೆಯಲ್ಲ, ಅದು ಬಹಳಷ್ಟು ದೊಡ್ಡ ಯೋಜನೆ. ಅದನ್ನು ನಾವು ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದಂಥ ವೀರೇಂದ್ರ ಹೆಗ್ಗಡೆಯವರ ಒಂದು ಧರ್ಮೋತ್ಥಾನ ಟ್ರಸ್ಟ್ ಅಂತ ಏನಿದೆ, ಅದರ ಜೊತೆ ನಮ್ಮ ಇಲಾಖೆಯ ಒಂದು ಒಡಂಬಡಿಕೆಯನ್ನು ಮಾಡಿಕೊಂಡು, ಅವರ ಹಣದ ವಿಚಾರದಲ್ಲಿ ಇರ್ಬೋದು, ಮತ್ತು ಇನ್ನಿತರ ಅಧಿಕಾರಿಗಳ ವಿವೇಚನೆಯಿಂದ ಇರ್ಬೋದು, ಅದಕ್ಕೆ ಒಳ್ಳೆಯ ಒಂದು ಕಾಯಕಲ್ಪವನ್ನು ಸರ್ಕಾರಿ ಆಜ್ಞೆಯ ಮೂಲಕ ಕೃಷ್ಣ ಅವರು ಅದಕ್ಕೆ ಮಾಡಿಕೊಟ್ರು. ಅದರಿಂದ 25 ದೇವಸ್ಥಾನಗಳು ವರ್ಷದಲ್ಲಿ ನವೀಕರಣಗೊಳ್ತಾ ಇದೆ ಅನ್ನೋವಂಥದ್ದು ನಮಗೆ ತುಂಬ ಸಮಾಧಾನ ತಂದಂಥ ವಿಚಾರ. ಬಟ್ ಈ ಆದೇಶ ಮಾಡಬೇಕಾದ್ರೆ ಕೃಷ್ಣ ಅವ್ರದ್ದು ಅಪಸ್ವರ ಇತ್ತಂತೆ, ನಿಜಾನ? ಹೌದು, ಅವರು ಹೇಳಿದರು, ನಿನ್ನ ಇಲಾಖೆ ಒಳಗೆ ನಿನಗಿರ್ತಕ್ಕಂಥ ಸ್ವಾತಂತ್ರ್ಯಕ್ಕೆ ನೀನೇ ಯಾಕೆ ಅದಕ್ಕೆ ಬೇಡಿ ಹಾಕೋತೀಯ? ನಿನ್ನ ಸ್ವಾತಂತ್ರ್ಯವನ್ನು ನೀವು ಮಾಡ್ಕೊಳ್ಳಿ, ಅದು ಇದಕ್ಕೆ ಒಂದು ಚೌಕಟ್ಟನ್ನು ಮಾಡುವಂಥದ್ದು ನನಗೆ ಸರಿ ಬರಲ್ಲ ಅನ್ನೋವಂಥದ್ದು ಮಾತು ಹೇಳಿದರು. ನಾನು ಹೇಳಿದೆ, ಸರ್, ನಾನು ಶಾಶ್ವತವಾಗಿ ಮಂತ್ರಿ ಆಗಿರೋದಿಲ್ಲ. ಈ ಒಂದು ಕಾರ್ಯಯೋಜನೆ ಶಾಶ್ವತವಾಗಿ ಇರ್ತಕ್ಕಂಥದ್ದು. ಇದು ಮುಂದೆ ಬಂದಾಗ ಅದನ್ನು ವೀರೇಂದ್ರ ಹೆಗ್ಗಡೆಯವರು ಹೇಳಿದರು, ಇವತ್ತು ನೀವು ಸಚಿವರಾಗಿದ್ದೀರಿ, ನಾಳೆ ಬರತಕ್ಕಂಥ ಸಚಿವರಿಗೆ ಅದು ಬೇಕಾಗಿರುತ್ತೋ ಬೇಡವಾಗಿರುತ್ತೋ, ಆದ್ದರಿಂದ ನಾನು ಇದಕ್ಕೆ ಒಪ್ಕೊಳ್ಳೋದಿಲ್ಲ ಅಂತ ಅವರಲ್ಲೂ ಅಪಸ್ವರ ಬಂತು. ಆಗ ನಾನು ಹೆಗ್ಗಡೆಯವರಲ್ಲಿ ಹೇಳಿದೆ, ಇದರಲ್ಲಿ ಆಗ್ತಕ್ಕಂಥ ಒಂದು ಕಾರ್ಯಯೋಜನೆಯಲ್ಲಿ ಅಪಸ್ವರ ಬಂದರೆ
ಅದಕ್ಕೆ ನೀವು ಒಂದು ಭ್ರಷ್ಟಾಚಾರದಲ್ಲಿ ನಾನು ನೀವು ಇಬ್ಬರೂ ಭಾಗಿಗಳಾಗ್ತೀವಿ ಅನ್ನೋ ಮಾತನ್ನು ಅವ್ರ ಹತ್ರ ನಾನು ಹಂಚಿಕೊಂಡೆ. ಆವಾಗ ನಾನು ಹೇಳಿದೆ, ನಾನು ಮುಖ್ಯಮಂತ್ರಿಗಳಲ್ಲಿ ಮಾತಾಡ್ತೀನಿ, ಅದಕ್ಕೊಂದು ಸರ್ಕಾರಿ ಮುದ್ರೆಯನ್ನು ತರ್ತಕ್ಕಂಥ ಜವಾಬ್ದಾರಿ ನಂದು ಅಂತ ಹೇಳಿದಾಗ ಅವರು ಒಪ್ಕೊಂಡ್ರು. ಆವಾಗ ಧರ್ಮಸ್ಥಳದ ಧರ್ಮೋತ್ಥಾನ ಟ್ರಸ್ಟಿಂದ ಒಂದು ಅಂದಾಜಿನಲ್ಲಿ 1,00,000 ದೇವಸ್ಥಾನದ ಯೋಜನೆ ಇದ್ದರೆ 40% ಧರ್ಮೋತ್ಥಾನ ಟ್ರಸ್ಟ್ ಹಾಕ್ತಕ್ಕಂಥದ್ದು, 40% ನಮ್ಮ ಪ್ರಾಚ್ಯವಸ್ತು ಇಲಾಖೆಯಿಂದ ಹಾಕ್ತಕ್ಕಂಥದ್ದು, ಮತ್ತು ಇನ್ನು 20% ಸ್ಥಳೀಯ ಜನರಿಂದ ಅದನ್ನು ಹಾಕಿದಾಗ 1,00,000 ಯೋಜನೆಯಲ್ಲಿ ಅದು ದೊಡ್ಡ ದೊಡ್ಡ ಮೊತ್ತ ಹೋದಂಗೆ 40%, 20% ಒಪ್ಪಂದದ ಒಡಂಬಡಿಕೆಯಲ್ಲಿ ಇದಾಗಿದ್ದು ನಿಜವಾಗ್ಲೂ. ಆಮೇಲೆ ಮಾನ್ಯ ಮುಖ್ಯಮಂತ್ರಿಗಳು ಒಪ್ಕೊಂಡ್ರು. ನಾನು ಹೇಳಿದೆ, ನೀವು ಇದಕ್ಕೆ ಮಾಡಿದರೆ ಇದು ತುಂಬ ಚೆನ್ನಾಗಿ ಆಗ್ತದೆ ಸರ್. ಹೊಸ ಹೊಸ ದೇವಸ್ಥಾನಗಳನ್ನು ಕಟ್ಟೋದಕ್ಕಿಂತ ದೊಡ್ಡ ದೊಡ್ಡ ರಾಜರು ಇತಿಹಾಸದಲ್ಲಿ, ಅದು ಕದಂಬರು ಇರ್ಬೋದು, ಹೊಯ್ಸಳರು ಇರ್ಬೋದು, ನಮ್ಮ ತಮಿಳುನಾಡಿನ ರಾಜರುಗಳು ಕಟ್ಟಿದಂಥ, ಅದು ಕರ್ನಾಟಕದಲ್ಲಿ ಇರ್ತಕ್ಕಂಥ ಚೋಳರ ದೇವಸ್ಥಾನ, ಆ ಆಕೃತಿಗಳಲ್ಲಿ ವಿನ್ಯಾಸದಲ್ಲಿ ಅವರ ಒಂದು ಇದು ಇಂಥವರಿಗೆ ಸೇರಿದಂಥ ದೇವಸ್ಥಾನ ಅನ್ನೋವಂಥದ್ದು ಇರ್ತದೆ. ಆದ್ದರಿಂದ ಇವುಗಳನ್ನು ಗುರುತಿಸೋದು ಸುಲಭ, ಮತ್ತು ಹೊಸ ದೇವಸ್ಥಾನಗಳು ಕಟ್ಟೋದ್ರಲ್ಲಿ ಅರ್ಥ ಇರೋದಿಲ್ಲ. ಇದರ ವೈಭವ ಅಲ್ಲಿ ನಾವು ಕಾಣಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ಇವತ್ತು ಹಳೆಯ ದೇವಸ್ಥಾನಗಳಲ್ಲಿ ಒಂದು ಕಂಬ ನಾವು ರಿಪೇರಿ ಮಾಡ್ಸೋಕ್ಕೆ ಹಾಕದೇ ಇರೋಷ್ಟು ವೈವಿಧ್ಯಮಯವಾಗಿ ಅದಕ್ಕೆ ಶಿಲ್ಪಿ ಜೀವ ಕೊಟ್ಟಿರ್ತಕ್ಕಂಥದ್ದನ್ನು ನಾವು ಕಾಣ್ತೇವೆ ಅಂತ ಹೇಳಿದಾಗ ಕೃಷ್ಣ ಅವರು ಅದಕ್ಕೆ ಒಪ್ಕೊಂಡು ಅದಕ್ಕೆ ಒಂದು ಮುದ್ರೆಯನ್ನು ಕೊಟ್ಟರು. ಎಸ್ ಎಂ ಕೃಷ್ಣ ಅವರನ್ನು ನಾವು ನಮಗೆ ಮತ್ತೆ ಅವರ ಜ್ಞಾಪಕಕ್ಕೆ ಬರೋದೇನೆಂದರೆ ಅವರ ಉಡುಗೆ ತೊಡುಗೆ ಮತ್ತು ಅವರ ಭಾಷಾ ಜ್ಞಾನ. ಅದು ಎನಿ ಲ್ಯಾಂಗ್ವೇಜ್, ಯಾವುದೇ ಇಂಗ್ಲೀಷ್ ಆಗಿರಲಿ, ಕನ್ನಡ ಆಗಿರಲಿ, ಇಂಗ್ಲೀಷನ್ನು ಎಷ್ಟು ಸ್ಪಷ್ಟವಾಗಿ ಮಾತಾಡ್ತಾರೋ ಅಷ್ಟೇ ಸ್ಪಷ್ಟವಾಗಿ ಕನ್ನಡವನ್ನು ಕೂಡ ಮಾತಾಡ್ತಾರೆ. ಹೇಗಿದ್ದು ಅಂತ ಸಾಮಾನ್ಯದಲ್ಲಿ ವಿದೇಶದಲ್ಲಿ ಓದ್ದವರಿಗೆ ಆಂಗ್ಲ ಭಾಷೆಯ ವ್ಯಾಮೋಹ ತುಂಬ ಇರ್ತದೆ. ಅವರು ಆ ಭಾಷೆಗೆ ಕೊಡ್ತಕ್ಕಂಥ ಮಾನ್ಯತೆಯನ್ನು ನಮ್ಮ ಭಾಷೆಗೆ ಕೊಡಲಿಕ್ಕೆ ಅವರಿಗೆ ಕಷ್ಟವೂ ಆಗ್ಬೋದು ಅಂತ. ಆದರೆ ಎಸ್ ಎಂ ಕೃಷ್ಣ ಅವರಲ್ಲಿ ಇಂಗ್ಲೀಷ್ ಪಾಂಡಿತ್ಯದ ಬಗ್ಗೆ ಎಷ್ಟು ದೊಡ್ಡ ಅಗಾಧವಾದಂಥ ಶಕ್ತಿ ಇತ್ತೋ ಅಷ್ಟೇ ಶಕ್ತಿಯನ್ನು ಕನ್ನಡದಲ್ಲಿ ಅವರು ಬಳಸ್ಕೊಳ್ತಕ್ಕಂಥ ಶಕ್ತಿ ಅವರಿಗಿತ್ತು. ಅವರು ಬಳಸುವಂಥ ಪದಗಳು, ಅವರು ಮಾತಾಡ್ತಾ ಇದ್ದಂಥ ರೀತಿ, ಯಾವತ್ತೂ ಅವರು ಒಂದು ಎತ್ತರದ ಧ್ವನಿಯಲ್ಲಿ ಮಾತಾಡಿದ್ದನ್ನು ನಾನು ನೋಡಲೇ ಇಲ್ಲ. ಬಹುಶಃ ಅವರ ಮುಖಭಾವದಲ್ಲಿ ಆ ಶಕ್ತಿ ಇತ್ತು ನನಗನ್ಸೋದು. ಭಾಷೆಯ ಬಳಕೆಯಲ್ಲಿ ಆ ಶಕ್ತಿ ಇರಲಿಲ್ಲ. ಭಾಷೆ ಬಳಕೆಯಲ್ಲಿ ಅವರ ಒಂದು ಸೌಮ್ಯತೆ, ಅವರ ಮುಖಭಾವದಲ್ಲಿ ಅವರು ಅಸಂತುಷ್ಟರಾಗಿದ್ದರೆ ಅದನ್ನು ವ್ಯಕ್ತ ಮಾಡ್ತಕ್ಕಂಥ ಶಕ್ತಿ ಅವರಿಗಿತ್ತು. ಅದರಲ್ಲಿ ಇಂಗ್ಲೀಷ್ ಭಾಷೆಯಲ್ಲೂ ಸಹ ಚೆನ್ನಾಗಿ ಅವರು ಮಾತಾಡ್ತಾಯಿದ್ರು, ಕನ್ನಡದಲ್ಲೂ ಮಾತಾಡ್ತಾಯಿದ್ರು. ನನಗೆ ಒಂದು ಸಲ ಕೇಳಿದರು, ನಿಮ್ಮ ಭಾಷಣಗಳನ್ನು ನೀವು ಮಾತಾಡೋದನ್ನು ಯಾರು ಹೇಳ್ಕೊಡ್ತಾರೆ, ಯಾರು ಬರ್ಕೊಡ್ತಾರೆ ಅಂದರು. ನಾನು ಹೇಳಿದೆ, ಸರ್ ನೀವು ಮುಖ್ಯಮಂತ್ರಿಗಳು, ನಿಮಗೆ ಆ ವ್ಯವಸ್ಥೆ ಇರ್ತದೆ, ನಾನು ಹೇಳುವಂಥದ್ದು. ಅವರು ನನ್ನ ಕನ್ನಡದ ಬಗ್ಗೆ ಬಹಳ ಮೆಚ್ಚುಗೆಯನ್ನು ಮಾತಾಡಿದರು. ಹಾಗೇ ಒಂದು ಸಲ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಇಲಾಖೆಯಲ್ಲಿ ಅವರು ಭಾಳ ಬೇಗ, ನಾವು 1 ವರ್ಷ ಮುಂಚೆನೇ ವಿಸರ್ಜನೆ ಮಾಡಿದರು. ನಮ್ಮ ಕೊನೆಯ ಕಾರ್ಯಕ್ರಮದಲ್ಲಿ ಅವ್ರು ಹೇಳ್ತಾಯಿದ್ರು, ರಾಣಿ ಸತೀಶ್ ಅವರು ಕನ್ನಡ ಸಂಸ್ಕೃತಿ ಇಲಾಖೆಗೆ ಒಂದು ವಿಶೇಷವಾದಂಥ ಗೌರವವನ್ನು ತಂದುಕೊಟ್ರು. ಎಲ್ಲೂ ಕಪ್ಪು ಚುಕ್ಕೆ ಇಲ್ಲದಂತೆ ಆ ಇಲಾಖೆಯನ್ನು ನಿರ್ವಹಿಸಿದವರು ಸಚಿವೆ ರಾಣಿ ಸತೀಶ್ ಅವರು ಅನ್ನೋ ಮಾತನ್ನು ಅವ್ರು ಹೇಳಿದಾಗ ನನಗೆ ನಿಜಕ್ಕೂ ನನ್ನ ಈ ಒಂದು ಕನ್ನಡ ಸಂಸ್ಕೃತಿ ಇಲಾಖೆಗೆ ಸಚಿವೆಯಾಗಿದ್ದು ಸಾರ್ಥಕ ಅಂತ ನನಗೆ ಅನ್ನಿಸ್ತು. ಮೇಡಮ್, ತದ ಬಳಿಕ ಎಸ್ ಎಂ ಕೃಷ್ಣ ಅವರು ಹೈಟೆಕ್ ಮುಖ್ಯಮಂತ್ರಿ ಆಗಿದ್ರು ಅನ್ನುವಂತಹ ಒಂದು ಆರೋಪವನ್ನು ಕೂಡ ಅವ್ರ ಮೇಲೆ ಮಾಡ್ತಿದ್ದಾರೆ. ಅಂದರೆ ಆರೋಪ ಅಂತಲ್ಲ, ಅವ್ರನ್ನ ಟೀಕೆ ಮಾಡ್ತಿದ್ರು. ಎಸ್ ಎಂ ಕೃಷ್ಣ ಅಂದರೆ ಹೈಟೆಕ್ ಸಿ ಎಂ ಅಂತ. ಏನದು ಆ ಪದ ಯಾತಕ್ಕೋಸ್ಕರ ಬಳಸ್ತಾ ಇದ್ರು? ಬಹುಶಃ ಆ ಪದ ಅವರು ಟಾಕುಟೀಕಾಗಿ ಅವ್ರು ಹಾಕ್ತಿದ್ದಂಥ ಬಟ್ಟೆ ವಿನ್ಯಾಸವನ್ನು ಅವರೇ ಮಾಡ್ಕೋತಾ ಇದ್ರು ಅಂತ ಕೇಳಿದ್ದೆ. ಅದು ಬಹಳ ನೀಟಾಗಿ ಅವರನ್ನು ಮೀರಿಸಿದಂಥವ್ರನ್ನ ನಾನು ಯಾರನ್ನೂ ನೋಡಲಿಲ್ಲ. ಅಷ್ಟು ನೀಟಾಗಿ ಅವರು ವಿನ್ಯಾಸಕಾರರಾಗಿ ಅವ್ರ ಬಟ್ಟೆಯನ್ನು ಅವರು ಧರಿಸ್ತಿದ್ದಂಥ ರೀತಿ ಮತ್ತು ಅವರ ಪ್ರೆಸೆಂಟೇಷನ್, ಅವರ ವ್ಯಕ್ತಿತ್ವವನ್ನು ಪ್ರದರ್ಶಿಸ್ತಿದ್ದ ರೀತಿ ನಿಜಕ್ಕೂ ಮೆಚ್ಚುಗೆ ಆಗ್ತಕ್ಕಂಥದ್ದು. ಅವರು
ಭಾಳಷ್ಟು ರೀತಿಯಲ್ಲಿ ಹೈಟೆಕ್ ಅಂತ ಏನು ಹೇಳ್ತಾ ಇದ್ರಿ ಅಂದರೆ ಅವ್ರ ಶೂಸ್ ಇರ್ಬೋದು, ಅವ್ರು ಹಾಕ್ತಾ ಇದ್ದಂಥ ಕನ್ನಡಕಗಳಿರ್ಬೋದು, ಅವರ ಬಟ್ಟೆಗಳಿರ್ಬೋದು, ಅದರಲ್ಲಿ ಅವರು ಹೈಟೆಕ್ ಥರನೇ ಕಾಣಿಸ್ತಾ ಇದ್ದು. ಅವ್ರು ಯಾವಾಗಲೂ ಆ ವಿಷಯದಲ್ಲಿ ಹೈಟೆಕ್ಕೆ, ಅದರಲ್ಲಿ ಎರಡನೇ ಮಾತಿಲ್ಲ. ಎಸ್.ಎಂ. ಕೃಷ್ಣ ಅವರು ಯಾವತ್ತಾದರೂ ಕೋಪ ಮಾಡ್ಕೊಂಡಿದ್ದನ್ನು ತಾವು ನೋಡಿದ್ರ? ಹೇಳಿದ್ನಲ್ಲ ನಾನು, ಅವ್ರು ಕೋಪ ಮಾಡ್ಕೊಂಡಿದ್ರೆ ಅವ್ರ ಮುಖಭಾವದಲ್ಲಿ ತೋರಿಸ್ಬಿಡ್ತಾಯಿದ್ರು. ಅದನ್ನು ಧ್ವನಿ ಎತ್ತರದಲ್ಲೇ ಆಗಲಿ, ಕೂಗಾಡೋದ್ರಲ್ಲೇ ಆಗಲಿ ನಾನು ಯಾವತ್ತೂ ನೋಡಿಲ್ಲ. ಅವ್ರ ಮುಖಭಾವದಲ್ಲಿ ನಾವು ಅವರು ಅಸಂತುಷ್ಟರಾಗಿದ್ದಾರೆ, ಅವರಿಗೆ ಇದು ಸರಿಯಲ್ಲ ಅನಿಸೋದನ್ನು ಅವರು ಮುಖಭಾವದಲ್ಲಿ ವ್ಯಕ್ತ ಮಾಡ್ತಾ ಇದ್ದದ್ದನ್ನು ನಾನು ನೋಡಿದ್ದೆ. ಮೇಡಮ್, ಮತ್ತು ಎಸ್.ಎಂ. ಕೃಷ್ಣ ಅವ್ರಿಗೆ ಸವಾಲಾಗಿದ್ದು ನೀವು ಕೂಡ ಆವಾಗ ಸರ್ಕಾರದಲ್ಲಿದ್ದರಿಂದ ಕಾಂಗ್ರೆಸ್ ಸರ್ಕಾರಕ್ಕೆ ಅವತ್ತು ಸವಾಲಾಗಿದ್ದು ಡಾಕ್ಟರ್ ರಾಜ್ಕುಮಾರ್ ಅವರ ಅಪಹರಣ ಪ್ರಕರಣ. ಆ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಗೃಹ ಮಂತ್ರಿಗಳು ಇಡೀ ಕ್ಯಾಬಿನೆಟ್ ಕೂರಿಸ್ಕೊಂಡು ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಹೇಳಿದ್ರು ಅಂತ ಒಂದು ಡಿಸಿಷನ್ ತಗೋಬೇಕಾದ್ರೆ ಇಲ್ಲ, ಅವರು ಇದು ಬಹುಶಃ ದೊಡ್ಡ ಸವಾಲು ಅವರ ಒಂದು ಅವಧಿಯಲ್ಲಿ, ಮತ್ತು ಬರ ಬಂದಂಥದ್ದು ಎರಡೂ ಸಹ ದೊಡ್ಡ ಸವಾಲಾಗಿದ್ದು ನಿಜಕ್ಕೂ. ಅದರಲ್ಲೂ ರಾಜ್ಕುಮಾರ್ ಅವರ ಒಂದು ವ್ಯಕ್ತಿತ್ವ, ಅವರ ಕರ್ನಾಟಕದ ಜನತೆ ಅವ್ರ ಮೇಲಿಟ್ಟಿದ್ದಂತಹ ಒಂದು ಪ್ರೀತಿ, ಗೌರವ ಇವೆಲ್ಲ ಉಳಿಸ್ಕೋಬೇಕಾಗಿತ್ತು ಕೃಷ್ಣ ಅವ್ರಿಗೆ. ಅದೊಂದು ದೊಡ್ಡ ಸವಾಲು. ಆದರೆ ಆ ಸವಾಲನ್ನು ಅವರು ಸಂಯಮ ಕಳ್ಕೊತಾ ಇರಲಿಲ್ಲ ಕೃಷ್ಣ ಅವರು. ಅವರ ವಿಶೇಷತೆ ಏನು ಅವರ ವ್ಯಕ್ತಿತ್ವದಲ್ಲಿ ಅಂದರೆ ಸಂಯಮವನ್ನು ಕಳೆದುಕೊಳ್ಳದೆ ಬಂದಿರತಕ್ಕಂಥ ಸವಾಲನ್ನು ಎದುರಿಸ್ತಕ್ಕಂಥ ಒಂದು ವಿಚಾರವನ್ನು ಅವ್ರು ಮಾಡ್ತಾಯಿದ್ರು. ಅದರಲ್ಲಿ ಅವರು ಸಫಲರೂ ಆದರು ಅನ್ನೋವಂಥದ್ದು ಅದನ್ನು ಭಾಳಷ್ಟು ಈ ಬೆಣ್ಣೆಯಲ್ಲಿ ಕೂದಲು ತೆಗಿತಾರಲ್ಲ, ಹಾಗೆ ಆ ಸವಾಲುಗಳನ್ನು ಅವರು ಎದುರಿಸಿದ ರೀತಿ ಅವರ ವ್ಯಕ್ತಿತ್ವದ ಒಂದು ಪ್ರತಿಬಿಂಬ ಅಂತ ನಾನು ಅನ್ಕೋತೀನಿ. ವೀರಪ್ಪನವರು ಅವ್ರನ್ನ ಗಾಜನೂರಲ್ಲಿ ಅಪಹರಣ ಮಾಡಿದ ಬಳಿಕ 108 ದಿನಗಳ ಕಾಲ ವೀರಪ್ಪನವರು ರಾಜ್ಕುಮಾರ್ ಅವರನ್ನ ಇಟ್ಕೊಳ್ತಾರೆ. ಆ ಸಂದರ್ಭದಲ್ಲಿ ನಡೆದಂತಹ ಕ್ಯಾಬಿನೆಟ್ ಸಭೆಗಳಲ್ಲಿ ಅವರು ಯಾವ ರೀತಿಯಾಗಿ ಅದರ ಬಗ್ಗೆ ಮಾಹಿತಿಯನ್ನು ಕೊಡ್ತಿದ್ರು, ಏನು ಹೇಳ್ತಿದ್ರು ಅಂತ ರಾಜ್ಕುಮಾರ್ ಅವರ ಅಪಹರಣದ ಬಗ್ಗೆ? ಒಬ್ಬ ಮುಖ್ಯಮಂತ್ರಿಯವರಿಗೆ ಸುತ್ತಲೂ ಅನೇಕ ರೀತಿಯಲ್ಲಿ ವಿಷಯಗಳು ಬರ್ತವೆ. ಅದೇನು ವಿಶೇಷ ಏನಲ್ಲ. ಅವರ ಎಲ್ಲ ಒಂದು ಎಳೆಯಾಗಿ ಅವರ ವಿಷಯವನ್ನು ಅವ್ರಿಗೆ ತಲುಪಿಸ್ತಕ್ಕಂಥದ್ದು ಗೃಹ ಖಾತೆ ಅಲ್ಲಿ ಇರ್ತದೆ. ಅವರು ಅದನ್ನು ಆ ಸಮಯದಲ್ಲಿ ಸಚಿವರಾಗಿದ್ದವರು ಒಬ್ಬರು ನಾವು ತೀರ್ಕೊಂಡ್ರು. ಅವರ ಹೆಸರು ನಾಗಪ್ಪ ಅವರು, ನಂತರ ಪರಿಮಳ ನಾಗಪ್ಪ ಅವರು ಬಂದರು. ಅದು ಒಂದು ಅವರಿಗೆ ಒಂದು ದೊಡ್ಡ ಹೊಡೆತ ಆಯಿತು. ನಾಗಪ್ಪ ಅವರ ಮರಣ ಮತ್ತು ಈ ವೀರಪ್ಪನಿದ್ನಲ್ಲ ಆತನ ಚಾಣಕ್ಯತೆ, ಅವನು ಕೊಡ್ತಾ ಇದ್ದಂಥ ಕಿರುಕುಳಗಳು, ಮತ್ತು ರಾಜ್ಕುಮಾರ್ ಅವರ ಸಂದರ್ಭದಲ್ಲಿ ಬಂಧನ ಆಗಿದ್ದಾಗ ಇಡೀ ಕರ್ನಾಟಕದ ಜನತೆಯನ್ನು ಎದುರಿಸ್ತಕ್ಕಂಥ ಒಂದು ದೊಡ್ಡ ಸವಾಲು. ಇದರಲ್ಲಿ ಅವರು ಮಾಹಿತಿ ತೆಗೆದುಕೊಂಡಂಥದ್ದು ಅವತ್ತು ಗೃಹ ಇಲಾಖೆಯಿಂದ, ಆವಾಗ ಬಹುಶಃ ಶಂಕರ್ ಬಿದ್ರಿ ಅವರು ಡಿ ಜಿ ಆಗಿದ್ದರು ಕಾಣಿಸ್ತದೆ ನನಗೆ. ಅವರು ಭಾಳಷ್ಟು ಪೊಲೀಸ್ ಅಧಿಕಾರಿಗಳು ಭಾಳ ಒಳ್ಳೆಯ ಸಹಕಾರವನ್ನು ಕೊಟ್ಟರು, ಅವರಿಗೆ ಮಾಹಿತಿಯನ್ನು ಕೊಟ್ಟರು. ಈ ವಿಷಯದಲ್ಲಿ ಅವರನ್ನು ಹಿಡಿತಕ್ಕಂಥ ಕೆಲಸವೂ ಸಹ ಆಗಿ ದೊಡ್ಡ ಒಂದು ನಿಟ್ಟುಸಿರನ್ನು ಬಿಡುವಂತಹ ಒಂದು ದೊಡ್ಡ ತಲೆ ಮೇಲೆ ಇದ್ದದ್ದನ್ನು ತೆಗೆದುಹಾಕುವಂಥ ಒಂದು ಸಂದರ್ಭ ಬಹಳ ವಿವೇಚನೆಯಿಂದ ಅವ್ರು ನಡೆಸಿದ್ರು. ಅದರಲ್ಲಿ ವಿಚಾರಗಳನ್ನು ಸಹ ಕ್ರೋಢೀಕರಿಸ್ಕೊಂಡು ಸಮಯೋಚಿತವಾಗಿ ಸಮಯ ಪ್ರಜ್ಞೆಯಿಂದ ಅದನ್ನು ನಿಭಾಯಿಸಿದರು. ಸರ್ಕಾರದ ಮುಂದೆ ಹಲವು ಷರತ್ತುಗಳನ್ನು ಇಟ್ಟಿದ್ರಂತೆ, ನಿಜಾನ ಮೇಡಮ್? ಅಂದರೆ ವೀರಪ್ಪನವರು ರಾಜ್ಕುಮಾರ್ ಅವರನ್ನು ನಾನು ಬಿಡಬೇಕು ಅಂತ ಹೇಳಿದ್ರೆ ಸರ್ಕಾರ ನಾನು ಹೇಳಿದಂತಹ ಷರತ್ತುಗಳನ್ನು ಪೂರೈಸಬೇಕು. ಈ ಬಗ್ಗೆ ಏನಾದರೂ? ಹೌದು, ಇತ್ತು, ಅವೆಲ್ಲ ಇತ್ತು. ಹಣಕಾಸಿನ ವಿಚಾರ, ಅದು ದೊಡ್ಡ ಮೊತ್ತದ ವಿಚಾರ, ಅದು ಅವತ್ತಿನ ದಿನಮಾನಗಳಲ್ಲಿ ದೊಡ್ಡ ಸವಾಲೇ ಅದನ್ನು ಬಹುಶಃ ದೇವರು ಅದಕ್ಕೆ ಸಹಾಯ ಮಾಡಿದ ಅಂತ ಅನಿಸುತ್ತೆ. ದೇವರ ಒಂದು ಕೃಪೆಯಿಂದ ಕನ್ನಡ ನಾಡಿನ ಜನತೆಯ ಒಂದು ರಾಜ್ಕುಮಾರ್ ಅವರನ್ನು ಬಿಡುಗಡೆ ಮಾಡಬೇಕಂತ ಒಂದು ಏನು ಅವರ ಆಶಯ ಇತ್ತು ಅದೆಲ್ಲ ಕ್ರೋಢೀಕರಿಸಿ ಅದು ಒಂದು ತಿಳಿಯಾಗಿ ಕಳೆದು ಹೋಯಿತು ಅನ್ನೋಂಥ ಒಂದು ಸಂದರ್ಭ. ಅದು ದೊಡ್ಡ ಮೊತ್ತ ಅಂದರೆ ಹಂಗಾದರೆ ಕೋಟಿಗಟ್ಟಲೆ ಇರ್ಬೋದು. ಅದು ಆಯಿತು, ಅದೆಲ್ಲ ಆಯಿತು. ಅದನ್ನು ಕೃಷ್ಣ ಅವರು ಬಹಳ ಚಾಣಕ್ಯತನದಿಂದ
ಅವರು ನಿಜವಾಗ್ಲೂ ಚಾಣಕ್ಯನೇ ಅಂತ ಹೇಳ್ಬೋದು, ಒಂದು ರೀತಿಯ ರಾಜಕೀಯ ಮುತ್ಸದ್ದಿ. ಅದರಲ್ಲೇನು ಎರಡು ಮಾತಿಲ್ಲ. ಆ ಮುತ್ಸದ್ದಿತನದಿಂದ ಅವರು ಅದನ್ನು ನಿಭಾಯಿಸಿದರು. ಅವರ ಬುದ್ಧಿವಂತಿಕೆ, ಕಾರ್ಯದಕ್ಷತೆ, ಅವರು ತೆಗೆದುಕೊಳ್ತಿದ್ದಂಥ ಮಾಹಿತಿ, ಅದಕ್ಕೊಂದು ಸವಾಲಿಗೆ ಒಂದು ಪ್ರತಿ ಸವಾಲಾಗಿ ಅವರು ನಿರ್ವಹಿಸಿದ ರೀತಿ, ಇವೆಲ್ಲ ಭಾಳಷ್ಟು ಘಟ್ಟದಲ್ಲಿ ಅವ್ರಿಗೊಂದು ದೊಡ್ಡ ಅನುಭವನೂ ಆಯಿತು ಅಂತ ಅನ್ನಿಸ್ತದೆ. ಆ ಸಂದರ್ಭದಲ್ಲಿ ಪ್ರತಿಪಕ್ಷಗಳ ಸಪೋರ್ಟ್ ಹೆಂಗಿತ್ತು ಅಂತ, ವಿರೋಧ ಪಕ್ಷಗಳ ಅದು ಸಹಜ. ಇಂಥವೆಲ್ಲ ಬಂದಾಗ ಅದಕ್ಕೆ ತುಪ್ಪ ಹಾಕುವಂಥದ್ದು, ಅದೆಲ್ಲ ಸಹಜವಾಗಿ ಆ ಸವಾಲುಗಳನ್ನು ನಿಭಾಯಿಸಿದರು. ಅದರಲ್ಲೇನು ಎರಡು ಮಾತಿಲ್ಲ. 108 ದಿನಗಳ ಬಳಿಕ ವೀರಪ್ಪನವರು ರಾಜ್ಕುಮಾರ್ ಅವ್ರನ್ನ ಬಿಡುಗಡೆ ಮಾಡ್ತಾರೆ, ಅವ್ರನ್ನ ಕರ್ಕೊಂಡು ಬರ್ತಾರೆ. ಆ ಸಂದರ್ಭ ತಾವು ಕೂಡ ಸಾಕ್ಷಿ ಆಗಿದ್ದಾರೆ. ಯಾಕಂದರೆ ಅವರು ಬಂದಂತಹ ಸಂದರ್ಭದಲ್ಲಿ ಅವರು ನೇರವಾಗಿ ಅವ್ರನ್ನ ವಿಧಾನಸೌಧಕ್ಕೆ ಕರ್ಕೊಂಡು ಬಂದರು ಅನಿಸುತ್ತೆ. ಸುದ್ದಿಗೋಷ್ಠಿನೂ ಕೂಡ ಮಾಡಿದ್ರು ನಾವೆಲ್ಲ ಆಗ. ಇಲ್ಲ, ನಾನು ಆ ಸಂದರ್ಭದಲ್ಲಿ ಹೋಗಲಿಲ್ಲ. ಅದರಲ್ಲಿ ಬೇರೆ ಸಂದರ್ಭದಲ್ಲಿ ರಾಜ್ಕುಮಾರ್ ಅವ್ರನ್ನ ಭೇಟಿಯಾದಾಗ ಅವರ ಮುಗ್ಧತೆ ಒಂದು ಹೆಂಗಿತ್ತು ಅಂದರೆ, ಪಾರ್ವತಮ್ಮ ಅವರು ಹೇಳ್ತಾಯಿದ್ರು, ಈ ನೋಡಿ ನಮ್ಮ ಯಜಮಾನರಿಗೆ ಯಾವ ಪಕ್ಷ ಏನು ಅನ್ನಲ್ಲ, ರಾಣಿ ಸತೀಶ್ ಅವರು ಯಾವಾಗಲೂ ಕನ್ನಡ ಸಂಸ್ಕೃತಿ ಇಲಾಖೆ ಸಚಿವರಾಗಿರಲಿ ಅಂತ ಹೇಳ್ತಾರೆ. ಅಲ್ರಿ ಅವ್ರು ಈಗ ಕಾಂಗ್ರೆಸ್ನವರು ಈಗ ಅವ್ರು ಕಾಂಗ್ರೆಸ್ನಲ್ಲಿಲ್ಲ, BJP ಸರ್ಕಾರ ಇದೆ ಅಂತ ಹೇಳಿದ್ರು, ಇಲ್ಲ ಅವ್ರು ಏನಾರು ಆಗಲಿ ಆ ಅಮ್ಮ ಸಚಿವರಾಗಿರಬೇಕು ಅಂತ ಹೇಳ್ತಿದ್ರು. ಅಂದರೆ ಅವ್ರಿಗಿದ್ದಂಥ ಒಂದು ಮುಗ್ಧತೆ ರಾಜ್ಕುಮಾರ್ ಅವರಿಗೆ ಯಾವ ಪಕ್ಷ ಏನು ರಾಜಕೀಯವಾಗಿ ಅಷ್ಟೊಂದು ಅವರು ಆ ವಿಷಯ ಗಮನಿಸ್ತಿರ್ಲಿಲ್ವೋ ಅಥವಾ ವ್ಯವಧಾನ ಇರ್ತಿರ್ಲಿಲ್ವೋ ಗೊತ್ತಿಲ್ಲ. ಅದನ್ನು ಆ ಮಾತನ್ನ ನನ್ನ ಹತ್ರ ಪಾರ್ವತಮ್ಮ ಅವರು ಹೇಳಿದರು. ರಾಜಕೀಯವನ್ನು ರಾಜ್ಕುಮಾರ್ ಅವರು ತಲೆಗೆ ಹಚ್ಕೊಂಡು ಅವ್ರಿಗೆ ಯಾರು ಯಾವ ಪಾರ್ಟಿ ಅದೇನು ಇರಲಿಲ್ಲ. ರಾಣಿಯಮ್ಮ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ, ಅವರೇ ಇರಬೇಕು ಅಂತ ಪಾರ್ವತಮ್ಮ ಅವ್ರ ಹತ್ರ ಹೇಳ್ತಾ ಇದ್ರು ಅಷ್ಟೇ. ಸರ್ಕಾರದ ಅವಧಿಯಲ್ಲೂ ಕೂಡ ಅಂದರೆ ಅವ್ರ ಮುಗ್ಧತೆ ಅವರಿಗೆ ಅದೇ ನೀವು ಹೇಳ್ದಂಗೆ ರಾಜಕೀಯವಾಗಿ ಅವ್ರೇನು ತಲೆ ಕೆಡಿಸ್ಕೊಂಡವರಲ್ಲ. ಮೇಡಮ್, ಮತ್ತು SM ಕೃಷ್ಣ ಅವರ ರಾಜಕೀಯ ಬೆಳವಣಿಗೆಯಲ್ಲಿ ಅವರ ಕುಟುಂಬದ ಪಾತ್ರ ಎಷ್ಟಿತ್ತು, ಅದರಲ್ಲೂ ವಿಶೇಷವಾಗಿ ಅವರ ಧರ್ಮಪತ್ನಿಯವರ ಪಾತ್ರ? ನನಗೆ ಪ್ರೇಮಕ್ಕ ಅವರು ತುಂಬ ಆಪ್ತರು ಮತ್ತು ಆತ್ಮೀಯರು. ನಿಜವಾಗ್ಲೂ ಒಬ್ಬ ಮಹಿಳೆ ಹೇಗಿರಬೇಕು ಅಂದರೆ ಆ ಒಂದು ವಿಚಾರವನ್ನು ಮೈಗೂಡಿಸ್ಕೊಂಡಂಥ ಮಹಿಳೆ ಪ್ರೇಮಕ್ಕ. ಸರಳ ಸೌಮ್ಯವಾಗಿ ತಮ್ಮನ್ನು ತಾವು ಬದುಕಿನಲ್ಲಿ ರಾಜಕೀಯ ಜೀವನದಲ್ಲಿ ಕಂಡುಕೊಂಡವರು. ಮನೆಗೆ ಯಾರೇ ಅತಿಥಿಗಳು ವಿದೇಶಿಗರು ಬಂದರು, ಇಲ್ಲಿ ಸ್ವದೇಶಿಯರು ಬಂದರು, ಆತಿಥ್ಯದಲ್ಲಿ ಭಾಗಿಯಾಗಿ ಅವರ ಪತಿಗೆ ದೊರಕಬೇಕಾದಂಥ ಗೌರವವನ್ನು ಅವರು ಉಳಿಸ್ಕೊಟ್ಟು ಬೆಳೆಸ್ಕೊಟ್ಟವರು ಪ್ರೇಮಕ್ಕ ಅಂತ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಅವರೇನು ಯಾವತ್ತೂ ಕೂಡ ಈಗ ಭಾಳಷ್ಟು ಜನರು ಗಂಡ ಅಧಿಕಾರದಲ್ಲಿದ್ದರೆ ಹೆಂಡತಿ ಅವ್ರ ಇಂಟರ್ಫಿಯರ್ ಕಾಮನ್ ಆಗಿರುತ್ತೆ. ಪ್ರೇಮಕ್ಕ ಯಾವತ್ತಾದರೂ ಇಂಟರ್ಫಿಯರೆನ್ಸ್ ಇಲ್ಲ, ನನಗೆಲ್ಲೂ ಕಾಣಿಸ್ಲಿಲ್ಲ. ಅವರು ನಾನು ಮುಖ್ಯಮಂತ್ರಿಗಳ ಹೆಂಡತಿ ಅನ್ನೋ ಭಾವನೆಯೂ ಬರ್ದಂಗೆ ನಡ್ಕೊಂಡಂಥ ರೀತಿ ನಿಜಕ್ಕೂ ಒಂದು ಮಾದರಿ ಮಹಿಳೆಯರಿಗೆ ಅಂತ ಅನ್ನೋಂಥ ರೀತಿಲಿ ಅವರು ಮನೆಯನ್ನು ಪತಿಯ ಗೌರವವನ್ನು ಕಾಪಾಡ್ಕೊಂಡು ಬಂದಂಥವರು. ಒಂದು ನಿಜವಾಗ್ಲೂ ಅವರ ಪತ್ನಿಯಾಗಿ ಅವರಿಗೆ ಸತಿಪತಿಗಳಿಗೆ ಒಂದಾದ ಭಕ್ತಿ, ಶಿವನಿಗೆ ಹಿತ ಅನ್ನೋ ರೀತಿಯಲ್ಲಿ ಅವ್ರು ನಡ್ಕೊಂಡು ಬಂದಿದ್ದಾರೆ. ಮೇಡಮ್, ಯಾರೇ ಮುಖ್ಯಮಂತ್ರಿಗಳಾದಾಗ ಸಹಜವಾಗಿ ಏನಿರುತ್ತೆ ಅಂದರೆ, ಮೊದಲು ನನ್ನ ಜಿಲ್ಲೆಗೆ ಹೆಚ್ಚು ಅನುದಾನವನ್ನು ಕೊಡಬೇಕು ಅಂತ. ಅವರು ರಾಜ್ಯಕ್ಕೆ ಮುಖ್ಯಮಂತ್ರಿ ಆದರೂ ಕೂಡ ಅವ್ರ ಜಿಲ್ಲೆ ಮೇಲೆ ವಿಶೇಷವಾದಂತಹ ಒಂದು ಕಾಳಜಿ ಮತ್ತು ಪ್ರೀತಿ ಇರುತ್ತೆ. ನಾವು ಇತ್ತೀಚಿನ ದಿನಗಳಲ್ಲೂ ಕೂಡ ಅದನ್ನು ನೋಡ್ತೀವಿ. ಅದು ನಾನು ಇದನ್ನು ಯಾರಿಗೋ ಒಬ್ರಿಗೆ ಅಂತ ಹೇಳ್ತಿಲ್ಲ, ಅದು ಸಿದ್ದರಾಮಯ್ಯ ಅವ್ರ ವಿಚಾರ ಆಗಿರಲಿ, ಯಡಿಯೂರಪ್ಪ ಅವ್ರ ವಿಚಾರ ಆಗಿರಲಿ, ಕುಮಾರಸ್ವಾಮಿ ಅವ್ರ ವಿಚಾರ ಆಗಿರಲಿ, ಜಗದೀಶ್ ಶೆಟ್ಟರ್ ಅವ್ರ ವಿಚಾರ ಆಗಿರಲಿ, ಸದಾನಂದ ಗೌಡ್ರ ವಿಚಾರ ಆಗಿರಲಿ. ಅವ್ರಿಗೇನಂದರೆ ಅವ್ರು ಗೆಲ್ಲಿಸಿರುವಂಥ ಕ್ಷೇತ್ರದ ಜೊತೆಗೆ ಅವ್ರ ಜಿಲ್ಲೆ, ನಾನು ಅಲ್ಲೇ ಹುಟ್ಟು ಬೆಳೆದಿದ್ದು, ನಾನು ಅಲ್ಲೇ ವಿದ್ಯಾಭ್ಯಾಸ ಮಾಡಿದ್ದು, ನನ್ನ ರಾಜಕೀಯ ಶುರುವಾಗಿದ್ದೆ ನನ್ನ ಜಿಲ್ಲೆಗೆ ಹೆಚ್ಚು ಕೊಡುಗೆಯನ್ನು ಕೊಡಬೇಕು ಅಂತ. ಆ ರೀತಿಯಾದಂಥ ಪ್ರೀತಿ SM ಕೃಷ್ಣ ಅವರಲ್ಲಿ ಅಲ್ಲ. ನೀವು ಹೇಳೋ ಅಂಥ ಒಂದು ವಿಚಾರ ಸಹಜ, ಅದು ಸಹಜವಾಗಿ ಇರ್ತದೆ. ಯಾಕೆ ಅಂದರೆ ಒಂದು ಮನೆಯಲ್ಲಿ ಇದ್ದಾಗ ಇದು ನಂದು, ನಾನು ಮನೆಯಿಂದ ಬಂದದ್ದು ಹೊರಗೆ ಬಂದಾಗೂ ನನ್ನ ಜಿಲ್ಲೆ ಅದು ಇರತಕ್ಕಂಥದ್ದು. ಆದರೆ ಆ ವಿಚಾರದಲ್ಲಿ ನಾನು ಕೃಷ್ಣ ಅವರಲ್ಲಿ ಅದನ್ನೇನು ಕಾಣಲಿಲ್ಲ. ಅವರು ಇಡೀ ಕರ್ನಾಟಕವನ್ನು ಸಮಗ್ರ ಕರ್ನಾಟಕವಾಗಿ ಕಂಡಂಥದ್ದು ಅವರ ವಿಸ್ತಾರವಾದಂಥ ವಿಚಾರ ಅಂತ ನಾನು
ಎಸ್ ಎಂ ಕೃಷ್ಣ ಅವರು ಒಂದು ಪ್ರಬಲ ಸಮುದಾಯದ ನಾಯಕರು ಅನ್ನೋದರಲ್ಲಿ ಯಾವುದೇ ಅನುಮಾನ ಇಲ್ಲ. ಬಟ್ ಎಸ್ ಎಂ ಕೃಷ್ಣ ಅವರನ್ನು ಯಾವತ್ತೂ ಕೂಡ ಒಂದು ಸಮುದಾಯಕ್ಕೆ ಯಾರೂ ಸೀಮಿತ ಮಾಡಲಿಲ್ಲ. ಭಾಳಷ್ಟು ಜನರು ಈಗ ಏನು ಹೇಳ್ತಾರೆ ಅಂದರೆ, ಹೆಂಗೆ ಕ್ರೆಡಿಟ್ ಮಾಡ್ತಾರೆ ಅಂದರೆ, ಈಗ ಯಡಿಯೂರಪ್ಪ ಅಂದರೆ ಒಂದು ಸಮುದಾಯದ ಪರಮೋಚ್ಚ ನಾಯಕ, ಸಿದ್ದರಾಮಯ್ಯ ಅಂದರೆ ಒಂದು ಸಮುದಾಯದ ಪರಮೋಚ್ಚ ನಾಯಕ, ಸಿದ್ದರಾಮಯ್ಯ ಬಿಟ್ಟರೆ ಆ ಸಮುದಾಯದಲ್ಲಿ ಬೇರೆ ನಾಯಕರಿಲ್ಲ ಅನ್ನೋ ಥರ, ಯಡಿಯೂರಪ್ಪ ಬಿಟ್ಟರೆ ಆ ಸಮುದಾಯದಲ್ಲಿ ಆ ಮಟ್ಟದ ನಾಯಕ ಇಲ್ಲ ಅಂತ. ದೇವೇಗೌಡರು ಮತ್ತು ಎಸ್ ಎಂ ಕೃಷ್ಣ ಅವರು ಇಬ್ಬರೂ ಕೂಡ ಸಮಕಾಲೀನ ರಾಜಕಾರಣಿಗಳು. ಯಾಕೆ ಎಸ್ ಎಂ ಕೃಷ್ಣ ಅವರು ಯಾವತ್ತೂ ಕೂಡ ಸಮುದಾಯವನ್ನು ತನ್ನ ಬೆನ್ನಿಗೆ ಕಟ್ಕೊಂಡು ತಿರುಗಲಿಲ್ಲ, ನಾನು ಸಮುದಾಯದ ನಾಯಕ ಅಂತ ಬಹಿರಂಗವಾಗಿ ಹೇಳಲಿಲ್ಲ ಅಂತ? ನೀವು ಹೇಳುವಂಥದ್ದು ಆ ಸೂಕ್ಷ್ಮತೆ ಇದೆ. ಬೇರೆ ಬೇರೆ ನಾಯಕರ ಹೆಸರನ್ನು ಹೇಳಿದ್ರಲ್ಲ, ಅದಿದೆ. ಆದರೆ ಈಗ ಅದು ವೀರೇಂದ್ರ ಪಾಟೀಲ್ ಅವರಲ್ಲಿ ಇರಲಿಲ್ಲ ನಾನು ಗಮನಿಸ್ದಂಗೆ. ಅವರು ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಆ ಸಮುದಾಯದ ಒಂದು ಇದನ್ನು ಹಚ್ಕೊಂಡಂಥವರಲ್ಲ. ಅದೇ ರೀತಿ ಎಸ್ ಎಂ ಕೃಷ್ಣ ಅವರು ಸಹ ಈ ಕೋಮಿನಿಂದ ಬಂದವನು, ಈ ಸಮುದಾಯದಿಂದ ಬಂದವರು ಅನ್ನೋ ವಿಚಾರಗಳು ಕಡಿಮೆ. ಅದರಲ್ಲಿ ಎಲ್ಲ ಸಮಾಜವನ್ನು ಒಂದು ರೀತಿಯ ಸಮಾನಾಂತರದಲ್ಲಿ ನೋಡಿದಂತಹ ವಿಚಾರಧಾರೆ ಕೃಷ್ಣ ಅವ್ರದ್ದು. ಅದರಲ್ಲಿ ಏನು ಅವರು ಈ ಕೋಮಿನಿಂದ ನಾನು ಬಂದಿದ್ದೀನಿ, ಈ ಜನಾಂಗ ನನ್ನದು, ನನ್ನ ಜನಾಂಗವನ್ನು ಎತ್ತಿ ಹಿಡಿಬೇಕು, ನನ್ನ ಜನಾಂಗದವರಿಗೆ ಅದನ್ನು ಸಹಾಯ ಮಾಡಬೇಕು, ಅಥವಾ ಮುಖ್ಯಮಂತ್ರಿಗಳ ಕಚೇರಿಯಲ್ಲಿ ಆ ಸಮುದಾಯದವರೇ ಜಾಸ್ತಿ ಇರ್ತಾರೆ, ಆ ಸಮುದಾಯದ ಜನಗಳೇ ಅಲ್ಲಿ ಬರ್ತಾರೆ ಅನ್ನೋ ರೀತಿ ಏನೂ ಇರಲಿಲ್ಲ. ಮೇಡಮ್, ಇತ್ತೀಚಿನ ರಾಜಕೀಯ ಪರಿಸ್ಥಿತಿ ಹೆಂಗಾಗಿದೆ ಅಂತ ಹೇಳಿದ್ರೆ, ಯಾರೇ ಮುಖ್ಯಮಂತ್ರಿ ಆದಾಗ ಅವ್ರ ಸುತ್ತಲೂ ಒಂದು ರೌಂಡ್ ಸರ್ಕಲ್ ಶುರುವಾಗ್ಬಿಡುತ್ತೆ. ಆ ಸರ್ಕಲ್ನ ಭೇದಿಸ್ಕೊಂಡು ಹೋಗೋದೇ ಕಷ್ಟ. ಅದು ನಾನು ಹಿಂದೆ ಹೇಳಿದಂತೆ ಅದು ಸಿದ್ದರಾಮಯ್ಯ ಅವ್ರ ವಿಚಾರ ಆಗಿರ್ಬೋದು, ಯಡಿಯೂರಪ್ಪ ಅವ್ರ ವಿಚಾರ ಆಗಿರ್ಬೋದು, ಕುಮಾರಸ್ವಾಮಿ ಅವ್ರ ವಿಚಾರ ಆಗಿರ್ಬೋದು, ಯಾವುದೇ ಆಗಿರ್ಬೋದು. ಅಂದರೆ ತಮ್ಮ ಪಟಾಲಮನ್ನು ಸುತ್ತಲೂ ಇಟ್ಕೊಬಿಟ್ಟಿರ್ತಾರೆ. ನಾವು ಅಷ್ಟು ಈಸಿಯಾಗಿ ಯಾರೂ ಕೂಡ ಹೋಗೋದಕ್ಕಾಗೋದಿಲ್ಲ. ಪಕ್ಷ ಅಧಿಕಾರಕ್ಕೆ ಬರೋವರೆಗೂ ಪಕ್ಷ ಅಧಿಕಾರಕ್ಕೆ ಬಂದು ಅವರು ಮುಖ್ಯಮಂತ್ರಿ ಆದ ಬಳಿಕ ಆಗುವ ಬೆಳವಣಿಗೆಗಳ ಬೇರೆ ಇರ್ತವೆ. ಇದು ಎಲ್ಲರಿಗೂ ಸಹಜವಾಗಿ ಅನುಭವಕ್ಕೆ ಬಂದಿರುವಂಥದ್ದು. ಎಸ್ ಎಂ ಕೃಷ್ಣ ಅವರಲ್ಲೂ ಕೂಡ ಅದನ್ನು ತಾವು ಕಂಡಿದ್ರ? ಆ ರೀತಿ ಇತ್ತ ಏನಾದರೂ? ಅವ್ರ ಸುತ್ತಲೂ ಒಂದು ಸರ್ಕಾರ ಇರುತ್ತಾ? ಅದು ಒಂದು ಕೋಟ್ರಿ ಅಂತ ಹೇಳ್ತಾರೆ. ನೀವು ಪಟಾಲ ಮಂತ್ರಿ ಕೋಟ್ರಿ, ಅದು ಸಹಜವಾಗಿ ಒಬ್ಬರಿಗೆ ಅಧಿಕಾರ ಬಂದ ತಕ್ಷಣ ಇದು ಸೃಷ್ಟಿಯಾಗ್ತಕ್ಕಂಥದ್ದು. ಅದು ಸೃಷ್ಟಿ ಆಗಿಬಿಡುತ್ತೆ. ಅವರಿಗೂ ಒಂದೊಂದ್ಸಲಿ ಏನಾಗ್ತದೆ, ಅಧಿಕಾರ ಬಂದಾಗ ಯಾರೂ ಇಲ್ಲದೆ ಇದ್ದಾಗನೂ ಅವರಿಗೂ ಒಂಥರ ಇರುಸು ಮುರುಸು, ಯಾರೋ ಒಂದು ಸಪೋರ್ಟಿವ್ ಆಗಿ ಒಂದು ಕೋಟ್ರಿ ಡೆವಲಪ್ ಆದಾಗ ಅವ್ರಿಗೂ ಒಂದು ಕಾನ್ಫಿಡೆನ್ಸ್ ಅಂತ ಬರುತ್ತೇನೋ ಅಂತ ನನ್ನ ಅನಿಸಿಕೆ. ಅದು ಸಹಜ. ಅದು ನೀವು ಹೇಳ್ದಂಗೆ ಆ ಕೋಟ್ರಿ ಆ ಸುತ್ತಮುತ್ತ ಆಸುಪಾಸು ಓಡಾಡ್ತಾ ಇದ್ದವರೆಲ್ಲ ಒಂದುಗೂಡಿಸ್ಕೊಂಡು ಅವ್ರಿಗೊಂದು ಕೋಟೆ ಥರ ಮಾಡಿಬಿಡ್ತಾರೆ. ಆವಾಗ ಅವರು ಸಲಹೆಗಳಿರ್ಬೋದು, ಅಥವಾ ಒಂದು ವಿಚಾರ ವಿನಿಮಯ ಇರ್ಬೋದು, ಇಂಥವುಗಳಾಗುವಾಗ ಆ ಕೋಟ್ರಿ ಸುತ್ತಲೂ ಮುತ್ತಲೇ ಆಗ್ತಾ ಇರುವಾಗ ಆ ಕೋಟ್ರಿ ಒಪಿನಿಯನ್ನೇ ಇವ್ರ ಒಪಿನಿಯನ್ನಾಗಿ ಪರಿವರ್ತನೆ ಆಗುವಂಥದ್ದು ಇದೆ. ಆ ದಿಸೆಯಲ್ಲಿ ಈ ವಿಚಾರಗಳು ಒಂದು ಪರಿಣಾಮ ಬೀರ್ತದೇನೋ ಅನ್ನೋವಂಥದ್ದು ಒಂದು ವಿಚಾರ. ಅದನ್ನು ಭೇದಿಸ್ತಕ್ಕಂಥವರು ಕೆಲವರು ಇರ್ತಾರೆ. ಆ ಥರ ಕೋಟ್ರಿಗಳನ್ನು ಇಟ್ಕೊಂಡ್ರೆ ಹಿಂದೆ ಈಗ ಸಚಿವರಾದರೆ ಅವ್ರ ಹಿಂದೆ ಒಂದು ದೊಡ್ಡ ಸಮೂಹವೇ ಹೋಗ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಹಿಂದೆ ಹಂಗಿರಲಿಲ್ಲ. ಅವತ್ತಿನ ಪರಿಸರ ಹಂಗಿತ್ತೋ ಅಥವಾ ಅದರ ಅವಶ್ಯಕತೆ ಇರಲಿಲ್ವೇನೋ ಅಂತ ನನಗನ್ಸೋದು. ಯಾಕೆಂದರೆ ನಾನು ನಮ್ಮ ತಂದೆಯವ್ರನ್ನ ಮತ್ತು ದಿವಂಗತ ದೇವರಾಜ ಅರಸ್ ಅವ್ರನ್ನ, ಸಿದ್ವೀರಪ್ಪನವ್ರನ್ನ, ಮಾಲಿ ಮರಿಯಪ್ಪನವ್ರನ್ನ, ಕೊಂಡಜ್ಜಿ ಬಸಪ್ಪನವ್ರನ್ನ, ಮತ್ತು ಕೋಲೂರು ಮಲ್ಲಪ್ಪನವ್ರನ್ನ, ಇವ್ರನ್ನೆಲ್ಲ ನಾನು ನೋಡಿದಂಥವಳು ಹತ್ತಿರದಲ್ಲಿ. ಆವಾಗ ಇಷ್ಟು ಹಿಂದೆ ಯಾರೂ ಅಷ್ಟಾಗಿ ಹೋಗ್ತಾ ಇರಲಿಲ್ಲ. ಯಾರು ಆ ಥರ ಓಲೈಕೆ ರಾಜಕಾರಣಗಳು ಕಡಿಮೆನೇ ಆವಾಗ. ಅದನ್ನು ನಾನು ಎಲ್ಲೂ ಕಾಣಿಸ್ಲಿಲ್ಲ ಆ ಥರದ್ದು. ಎಸ್ ಎಂ ಕೃಷ್ಣ ಅವರಲ್ಲೂ ಅದಿತ್ತ ಅಂತ ಅಷ್ಟು ದೊಡ್ಡ ಮಟ್ಟದ ಒಂದು ಅದು ಇತ್ತೀಚೆಗೆ ಹೆಚ್ಚಾಗಿತ್ತು. ದೇವರಾಜ ಅರಸ್ ನಂತರದಲ್ಲಿ ಅವರ ಅವಧಿಯಲ್ಲಿ ಅದು ಅದಕ್ಕೆ ಬಂದಂಥದ್ದು ಹೆಚ್ಚಾಯಿತು. ಆಮೇಲೆ ಕೋಟ್ರಿಗಳು ಅವರಲ್ಲಿ ಹತ್ತಿರ ಹುಟ್ಕೊಂಡು ಅವ್ರ ಜೊತೆನೇ ಇರ್ತಕ್ಕಂಥದ್ದು ಅದು ಆಯಿತು. ಅದು ಇದೆ, ಈಗಲೂ ಇದೆ. ಈಗ ಅದಿಲ್ಲದೆ ಇದ್ದರೆ ಅಧಿಕಾರನೇ ಇಲ್ಲ ಅನ್ನೋ ಮಟ್ಟಕ್ಕೆ ಅದು ಬೆಳ್ಕೊಂಬಿಟ್ಟಿದೆ. ಅದನ್ನು ಭೇದಿಸೋದು ಕಷ್ಟ. ಈಗೇನಾಗಿದೆ, ಸೂಕ್ಷ್ಮತೆ ಬರಬೇಡಿ ಅಂತ ಹೇಳೋದು ಕಷ್ಟ ಅವರಿಗೆ, ಯಾರು ಹೋಗ್ರಿ ಅಂತ ಹೇಳೋದು. ಆ ಸೂಕ್ಷ್ಮತೆಗಳು ರಾಜಕಾರಣದಲ್ಲೂ ಬಂದ್ಬಿಟ್ಟಿದೆ.
ಹಿಂದೆ ಭಾಳ ಧೈರ್ಯವಾಗಿ ಅದನ್ನು ನಿಭಾಯಿಸುವಂಥದ್ದಿತ್ತು. ಇವತ್ತಿನ ದಿನಮಾನಗಳಲ್ಲಿ ಅದಿಲ್ಲ. ಬೇಕಾದಷ್ಟು ಜಾತಿ ಸಮಸ್ಯೆಗಳು, ಹತ್ತಿರದ ಸಂಬಂಧಿಕರ ಸಮಸ್ಯೆಗಳು, ಮತ್ತು ಇನ್ನೇನೋ ನೆಂಟರು ಇಷ್ಟರು ಸ್ನೇಹಿತರು ಬಂಧು ಬಳಗ, ಹೀಗಾಗಿ ಅದೊಂದು ಸೂಕ್ಷ್ಮತೆಯ ಕೋಟೆ ಆಗಿಬಿಟ್ಟು ಪರಿವರ್ತನೆ ಆಗಿಬಿಟ್ಟಿರ್ತದೆ. ಆಮೇಲೆ ಎಸ್.ಎಂ. ಕೃಷ್ಣ ಅವರು ಬೆಳೆಸಿದಂಥವ್ರನ್ನ ತಾವು ಒಂದಷ್ಟು ಹೆಸರುಗಳು ಹೇಳ್ಬೋದಂತ? ಖಂಡಿತ ಹೇಳ್ಬೋದು. ನಾನು ಮೊನ್ನೆನೇ ಹೇಳ್ತಾ ಇದ್ದೆ, ಅವರು ಹೆಚ್ಚು ಅಭಿಮಾನ ಇಟ್ಕೊಂಡು ಬೆಳೆಸುವಂಥ ದೃಷ್ಟಿಯಲ್ಲಿ ಅವರು ಮುಂದಿನ ನಾಯಕತ್ವವನ್ನು ಕಂಡವರಲ್ಲಿ ಡಿ.ಕೆ. ಶಿವಕುಮಾರ್ ಅವರನ್ನ ನಾವು ಕಾಣ್ತೇವೆ. ಅವರಿವತ್ತು ಬಂಡೆ ಅಂತ ಏನಾದ್ರು ಹೇಳಿದರೆ ಆ ಬಂಡೆಗೆ ಶಕ್ತಿ ಕೊಟ್ಟು ಬೆಳೆಸಿದವರು ಎಸ್.ಎಂ. ಕೃಷ್ಣ ಅವರು. ಆ ಬಂಡೆ ಗಟ್ಟಿಯಾಗಿರಲಿ, ಆ ಬಂಡೆಯಿಂದ ಕರ್ನಾಟಕಕ್ಕೆ ಒಳಿತನ್ನು ಕೊಡಲಿ, ಅವರು ಅದನ್ನು ಬೆಳೆಸ್ಕೊಳ್ಳಿ. ಎಸ್.ಎಂ. ಕೃಷ್ಣ ಅವ್ರನ್ನ ಬೆಂಗಳೂರನ್ನ ಸಿಂಗಪುರ ಆಗಬೇಕು ಅಂತ ಏನು ಕನಸು ಕಂಡಿದ್ರೋ ಆ ಕನಸನ್ನು ನನಸಾಗಿ ಮಾಡಬೇಕು ಡಿ.ಕೆ. ಶಿವಕುಮಾರ್ ಅನ್ನೋಂಥದ್ದೇ ನನ್ನ ಒಂದು ವಿಚಾರ. ಯಾಕೆಂದರೆ ಅವರಲ್ಲಿಟ್ಟಿದ್ದಂಥ ಭರವಸೆ, ಅವರು ಆ ಕನಸನ್ನು ಏನು ಈ ಯುವಕನಲ್ಲಿ ಕಂಡಿದ್ದರು, ಬಂಡೆಯನ್ನಾಗಿ ಪರಿವರ್ತಿಸಿಕೊಳ್ಳುವಂಥ ಶಕ್ತಿಯನ್ನು ಕೊಟ್ಟರು, ಅದನ್ನು ಅವರು ನಿಭಾಯಿಸೋ ಶಕ್ತಿಯನ್ನು ಅವ್ರಿಗೆ ಭಗವಂತ ಕೊಡಲಿ ಅಂತ ನಾನು ಅನ್ಕೋತೀನಿ. ನಿನ್ನೆ ಡಿ.ಕೆ. ಶಿವಕುಮಾರ್ ಅವರು ಅಳುತ್ತಾ ಒಂದು ಮಾತಾಡೋದು, ನನ್ನನ್ನು ಪರಿವರ್ತನೆ ಮಾಡಿದ್ದೆ ಎಸ್.ಎಂ. ಕೃಷ್ಣ ಅಂತ. ಅಂದರೆ ಏನು ಅದು ಪರಿವರ್ತನೆ ಅಂದರೆ ಏನು ಅಂತಂದ್ರೆ? ಪರಿವರ್ತನೆ ಅಂದರೆ ಅದು ವ್ಯಕ್ತಿತ್ವದ ಪರಿವರ್ತನೆ ಆಗಬೇಕಾದ್ರೆ ವಿಚಾರಗಳು ಅದಕ್ಕೆ ಹೊಂದಿಕೊಂಡಾಗ ಮಾತ್ರ ವ್ಯಕ್ತಿತ್ವ ಪರಿವರ್ತನೆ ಆಗ್ತದೆ. ಆ ವಿಚಾರಗಳನ್ನು ಬದಲಿ ಮಾಡ್ಕೋಬೇಕು ಅನ್ನೋವಂಥದ್ದು ಕೃಷ್ಣ ಅವ್ರು ಮೊನ್ನೆ ಹೇಳ್ತಾ ಇದ್ದರು ಶಿವಕುಮಾರ್ ಅವರು. ನಾನು ಹೆಂಗೆಂಗೋ ಬಟ್ಟೆ ಹಾಕ್ಕೊಂಡು ಬರ್ತಾಯಿದ್ದೆ ಕಚೇರಿಗೆ, ಯಾರೋ ಸರಿಯಾಗಿ ಒಂದು ಬಟ್ಟೆ ಹೊಲಿಸಿ ಅವನಿಗೆ ಟೈಲರಿಗೆ ಹೇಳಿ ಬಟ್ಟೆ ಹೊಲಿಸ್ಕೊಡ್ರಿ ಅಂತ ಹೇಳಿ ಅವಾಗೆಲ್ಲ ಬೊಂಬಾಯಿಯಿಂದ ಟೈಲರ್ನ ಕರೆಸಿ ಒಂದು 10 ಜೊತೆ ಬಟ್ಟೆ ಹೊಲಿಸ್ಕೊಟ್ರು ಅಂತ ಹೇಳಿದ್ದನ್ನು ಪ್ರಸ್ತಾಪ ಮಾಡ್ತಾಯಿದ್ರು ಕಚೇರಿಲಿ. ಹಾಗೆ ಅವರು ಗಮನಿಸಿರಬೇಕು ಕೃಷ್ಣ ಅವರು. ಆಮೇಲೆ ಮಾತಿನ ರೀತಿ ನೀತಿ, ನಡವಳಿಕೆ, ಸೂಕ್ಷ್ಮತೆ, ಬಟ್ಟೆ ಹಾಕೋದ್ರಿಂದ ಹಿಡಿದು ಎಲ್ಲವನ್ನು ಅವ್ರು ಗಮನಿಸಿ ಹೇಳಿದ್ದಂಥ ರೀತಿಯಲ್ಲಿ ಪರಿವರ್ತನೆ ಅನ್ನೋ ಶಬ್ದ ಅಡಗಿದೆ ಅಂತ ನನಗೆ ಅನ್ನಿಸ್ತದೆ. ಮೇಡಮ್, 4 ವರ್ಷಗಳ ಕಾಲ 5 ವರ್ಷಗಳ 4 ವರ್ಷ 5 ವರ್ಷ 6 ತಿಂಗಳು ಮೊದಲೇ ಚುನಾವಣೆ ವಿಸರ್ಜನೆ ಮಾಡಿ 4 ವರ್ಷಗಳ ಕಾಲ ಉತ್ತಮ ಆಡಳಿತ ಕೊಟ್ಟಂತಹ ಎಸ್.ಎಂ. ಕೃಷ್ಣ ಅವರು ಕಾವೇರಿ ವಿಚಾರದಲ್ಲಿ ಫೇಲ್ಯೂರ್ ಆದರು ಅನ್ನುವಂಥದ್ದು ಏನಾದರೂ ತಮಗೂ ಕೂಡ ಅನಿಸುತ್ತಾ? ಅವತ್ತು ಭೀಕರ ಬರ, ಆ 5 ವರ್ಷಗಳು ಭೀಕರ ಬರಗಾಲ ಇತ್ತು. ಭೀಕರ ಬರಗಾಲ ನೀವು ಹೇಳ್ದಂಗೆ ರಾಜ್ಕುಮಾರ್ ಅವರ ಸವಾಲುಗಳು ವಿಚಾರದಲ್ಲಿ ಅನೇಕ ಸಮಸ್ಯೆಗಳು, ಒಳ ಸಮಸ್ಯೆಗಳು, ಹೊರ ಸಮಸ್ಯೆಗಳು ಅದು ಬಿಟ್ಟಾಗ ತುಂಬ ಅದರಲ್ಲಿ ಕಾವೇರಿ ಸಮಸ್ಯೆ ಅಂತ ಬಂದಾಗ ನಾನು ದಿವಂಗತ ನಮ್ಮ ತಂದೆ ಎಚ್.ಎಂ. ಚನ್ನಬಸಪ್ಪನವ್ರನ್ನ ನಾನು ನೆನೆಸ್ಕೊಳ್ಬೇಕಾಗ್ತದೆ. ಯಾಕೆಂದರೆ ಅವರು ಕಾವೇರಿ ಪ್ರಾಧಿಕಾರದ ಒಂದು ವಿಶೇಷ ಸ್ಥಾನಮಾನವನ್ನು ರಚಿಸಿ ಅದಕ್ಕೆ ಅಧ್ಯಕ್ಷರನ್ನಾಗಿ ಮಾಡಿ ವಿಶೇಷ ಪರಿಣಿತಿ, ಅದರಲ್ಲಿ ನನಗೆ ಬರತಕ್ಕಂಥ ಹೆಸರುಗಳು H.D. ದೇವೇಗೌಡರು, ಮತ್ತು ನಮ್ಮ ಡಿ.ಬಿ. ಚಂದ್ರೇಗೌಡರು, ನಂಜೇಗೌಡರು, ಇವರೆಲ್ಲ ಕಾವೇರಿ ಹೋರಾಟದಲ್ಲಿ ತುಂಬ ಸಕ್ರಿಯವಾಗಿ ನಮ್ಮ ತಂದೆಯವ್ರ ಜೊತೆ ಭಾಳಷ್ಟು ವಿಚಾರ ವಿನಿಮಯ ಮಾಡ್ಕೋತಾ ಇದ್ದಿದ್ದನ್ನು ನಾನು ಭಾಳ ಹತ್ತಿರದಲ್ಲಿ ಕಂಡಂಥದ್ದು. ಮತ್ತು ಅದರ ವಿಚಾರದಲ್ಲಿ ಅವರಿಗೆ ಹೆಚ್ಚಿನ ಮಾಹಿತಿಯನ್ನು ಅವರು ಹೊಂದಿದಂಥ ಸಂದರ್ಭದಲ್ಲಿ ಇವರೆಲ್ಲರ ವಿಚಾರದಲ್ಲಿ ಕಾವೇರಿ ನೀರಿನ ಸಮಸ್ಯೆಯನ್ನು ಬಗೆಹರಿಸುವಂಥದ್ದು ಯಾವತ್ತೂ ಸವಾಲಾಗೇ ಆಯಿತು. ಅದು ಕೇಂದ್ರ ಸರ್ಕಾರದ ಒಂದು ಒಡಂಬಡಿಕೆ ಬೇಕು, ಮತ್ತು ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ನೀರಾವರಿ ಸಮಸ್ಯೆಗೆ ಅದರ ಪರಿಹಾರವನ್ನು ಕಂಡುಕೊಳ್ತಕ್ಕಂಥ ದೃಷ್ಟಿಯಲ್ಲಿ ಇತರ ರಾಜ್ಯಗಳ ಒಡಂಬಡಿಕೆಯ ಜೊತೆಗೆ ಕೇಂದ್ರದ ಒಡಂಬಡಿಕೆಯ ಒಂದು ವಿಚಾರ ವಿನಿಮಯ ಸೇರಿದಂಥ ಸಂದರ್ಭದಲ್ಲಿ ಇದು ಕ್ಲಿಷ್ಟಕರವಾದಂಥ ಸಮಸ್ಯೆನೇ ಹೌದು. ಇದು ಯಾರೋ ಒಂದು ನಿರ್ಧಾರ ತಗೊಂಡು ಒಬ್ಬರು ಮಾಡುವಂಥ ಕೆಲಸ ಅಲ್ಲ. ಬೇರೆ ರಾಜ್ಯಗಳ ಒಡಂಬಡಿಕೆ ಬರಬೇಕು. ಮತ್ತು ತಮಿಳುನಾಡಿನಲ್ಲಿ ಅವರ ಏನು TMC ವಾಟರ್ ಅವ್ರಿಗಿದ್ದಂಥ ಹಕ್ಕು, ನಮಗಿರುವಂಥ ಹಕ್ಕು, ಇವುಗಳೆಲ್ಲ ಪರಿಶೀಲನೆ ಮಾಡ್ತಕ್ಕಂಥ ಕೇಂದ್ರ ಸರ್ಕಾರದ ಒಂದು ನಿಲುವು, ಇವೆಲ್ಲ ಸಮಸ್ಯೆ ಇದ್ದಾಗ ಅದನ್ನು ಕೃಷ್ಣ ಅವರ ಮೇಲಿನ ಆರೋಪ ಅಂತ ನಾನು ಹೇಳಕ್ಕೆ ಬರೋದಿಲ್ಲ. ಅದು 6 ತಿಂಗಳು ಮೊದಲೇ ಎಸ್.ಎಂ. ಕೃಷ್ಣ ಅವರು ಸರ್ಕಾರವನ್ನು ವಿಸರ್ಜನೆ ಮಾಡಿ ಚುನಾವಣೆಗೆ ಹೋಗಿದ್ದು ತಪ್ಪಾಯಿತು ಅನ್ನುವಂಥ ಒಂದು ಅಭಿಪ್ರಾಯಗಳಿದ್ದಾವೆ. ಏನು ಅಷ್ಟೊಂದು ಓವರ್ ಕಾನ್ಫಿಡೆನ್ಸ್ ಯಾಕಿತ್ತು?
ಅದು ಯಾಕಿತ್ತು ಅಂತ ಗೊತ್ತಿಲ್ಲ. ಎಲ್ಲರೂ ಇವನ್ ಡಿ ಕೆ ಶಿವಕುಮಾರ್ ಅವರು ಅದಕ್ಕೆ ಬಹಳ ಪ್ರಬಲವಾದಂಥ ವಿರೋಧವನ್ನು ವ್ಯಕ್ತಪಡಿಸಿದ್ರು. ಹೌದು ಅವತ್ತೂ ಮಾಡಿದರು. ಭಾಳಷ್ಟು ಜನ ಅದಕ್ಕೆ ಅಸಮ್ಮತಿಯನ್ನು ತೋರಿಸಿದ್ರು. ಯಾತಕ್ಕೆ ಅವರು ಈ ಪರಿಣಾಮ ಯಾರು ಏನಾದ್ರು ಜ್ಯೋತಿಷಿಗಳು ಹೇಳಿದ್ರು ಏನೋ ಅದು ಗೊತ್ತಿಲ್ಲ ನನಗೆ. ಬಟ್ ಅದು ಅವರು ಅದನ್ನು ತಗೊಂಡಂಥದ್ದು ತಪ್ಪು ನಿರ್ಧಾರ ಆಯಿತು ಅಂಥದ್ರಲ್ಲಿ ಅವರು ಆಮೇಲೆ ಆತ್ಮಾವಲೋಕನ ಮಾಡಿಕೊಂಡು ಹೌದು ತಪ್ಪಾಗಿದ್ದು ಸರಿ, ನೀನು ಹೇಳಿದ್ದು ಸರಿ ಅನ್ನೋದನ್ನು ಮೊನ್ನೆ ಶಿವಕುಮಾರ್ ಅವರು ಮಾತಾಡುವಾಗ ಹೇಳಿದರು ಅವರು. ಅಂದರೆ 6 ತಿಂಗಳು ಮೊದಲೇ ಚುನಾವಣೆಗೆ ಹೋಗಬೇಕು ಅಂತ ಸರ್ಕಾರದ ಮಟ್ಟದಲ್ಲಾಗಿರ್ಬೋದು ಪಕ್ಷದ ಮಟ್ಟದಲ್ಲಾಗಿರ್ಬೋದು ಕೃಷ್ಣ ಅವರು ಚರ್ಚೆ ಮಾಡಿದ್ರು. ಹಂಗಾದರೆ ಇಲ್ಲ, ಇದೆಲ್ಲ ಹೇಳಿದಾಗ ಭಾಳಷ್ಟು ಜನದ ಅಭಿಪ್ರಾಯ ಬೇಡ ಅಂತ ಅಂಥದ್ದನ್ನು ವ್ಯಕ್ತ ಮಾಡಿದ್ರಲ್ಲ ಅಂತ ಹೇಳಿದ್ನಲ್ಲ. ಆದಾಗೂ ಸಹ ಅವರು ಮಾಡಿದ್ದು ಅವರ ವೈಯಕ್ತಿಕವಾಗಿ ವಿಚಾರದ ನಿಲುವನ್ನು ತೆಗೆದುಕೊಂಡ್ರೇನೋ ಅಂತ ನನಗನ್ನಿಸ್ತದೆ. ಯಾಕಂದರೆ ನೀವು ಬೆಂಗಳೂರನ್ನು ಫೋಕಸ್ ಮಾಡಿದ್ರಿ. ಒಂದು ಇಡೀ ರಾಜ್ಯದಲ್ಲಿರುವಂತಹ 2 ಟೈರ್ ಸಿಟೀಸ್ ಅಂತ ನಾವೇನು ಹೇಳ್ತೀವಿ, ಮೈಸೂರು ಆಗಿರ್ಬೋದು, ಹುಬ್ಳಿ ಧಾರವಾಡ ಆಗಿರ್ಬೋದು, ಬೆಳಗಾವಿ ಆಗಿರ್ಬೋದು, ಈ ನಗರಗಳನ್ನು ಕೂಡ ಅದೇ ರೀತಿಯಲ್ಲಿ ಬೆಳವಣಿಗೆ ಆಗಬೇಕು ಅಂತ ಇಲ್ಲ, ಅದನ್ನು ಅಪೇಕ್ಷಿಸಿದವರು ಕೃಷ್ಣ ಅವರು. ಯಾಕೆಂದರೆ ಮೈಸೂರು ಇದನ್ನು ಟೂರಿಸ್ಟ್ ಸೆಂಟರ್ ಒಂದು ಸಿಟಿಯಾಗಿ ಪರಿವರ್ತನೆ ಮಾಡಬೇಕು ಅನ್ನೋದರಲ್ಲಿ ಅದಕ್ಕೂ ಒಂದು ನೀಲಿ ನಕ್ಷೆಯನ್ನು ರೂಪಿಸಿದಂಥವರು ಮಾನ್ಯ ಕೃಷ್ಣ ಅವರು. ಮೈಸೂರಿಗೆ ವಿಶೇಷ ಸ್ಥಾನಮಾನಗಳನ್ನು, ಅದರಲ್ಲೂ ವಿಶೇಷವಾಗಿ ಪ್ರವಾಸೋದ್ಯಮವನ್ನು ಅಲ್ಲಿ ತರಬೇಕು, ಅದೊಂದು ದೊಡ್ಡ ಕೊಡುಗೆಯನ್ನಾಗಿ ಮಾಡಬೇಕು, ವಿದೇಶಿ ಪ್ರವಾಸಿಗರನ್ನು ಸೆಳೀಬೇಕು, ಅದನ್ನು ಸಂಪದ್ಭರಿತವಾದಂಥ ನಗರವನ್ನಾಗಿ ಮಾಡಬೇಕು ಅನ್ನೋದು ಅವರಿಗಿತ್ತು. ಅದರಲ್ಲಿ ಅವ್ರಿಗೆ ಸಮಗ್ರ ಕರ್ನಾಟಕದ ಚಿಂತನೆ ಇತ್ತು, ಪ್ರವಾಸೋದ್ಯಮದ ಬಗ್ಗೆ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಬಗ್ಗೆ ಅವರಿಗೆ. ಅದರಲ್ಲೂ ವಿಶೇಷವಾಗಿ ಅವರು ಭಾಳ ಸಂಗೀತವನ್ನು ಅವರು ನಿಜವಾಗ್ಲೂ ಅವರು ಭಾಳ ಅದರಲ್ಲಿ ಸಂತೋಷವನ್ನು ಕಾಣ್ತಾ ಇದ್ದಂಥವ್ರು. ಈ ರಾಮನವಮಿ ಟೈಮ್ನಲ್ಲಿ ರಾಮೋತ್ಸವ ನಡೆಯುವಾಗ ದೊಡ್ಡ ದೊಡ್ಡ ಕಲಾವಿದರನ್ನು ಕರೆಸ್ತಾ ಇದ್ದಿದ್ದು ಬೆಂಗಳೂರು ನಗರದ ಒಂದು ಇತಿಹಾಸ. ಅದರಲ್ಲಿ ಪ್ರತಿ ಸಭೆಯಲ್ಲೂ ಅವರು ಬಂದು ಭಾಗವಹಿಸಿ ಅದನ್ನು ಆ ಸಂಗೀತವನ್ನು ಆರಾಧಿಸ್ತಿದ್ರು, ಅರ್ಥೈಸ್ಕೋತಾ ಇದ್ದರು, ಅನುಭವಿಸ್ತಾ ಇದ್ದರು ಅನ್ನೋದು ಭಾಳ ಮುಖ್ಯವಾಗಿ ನಾವು ಅವರಲ್ಲಿದ್ದಂಥ ಗುಣಗಳಲ್ಲಿ ಒಂದು. ಮತ್ತು ಹಾಸ್ಯ ಪ್ರಜ್ಞೆನೂ ಅವ್ರ ಹತ್ರ ಇತ್ತು. ತುಂಬ ಈ ಹಾಸ್ಯೋತ್ಸವ ಆದಾಗ ಮನಬಿಚ್ಚಿ ನಗ್ತಾಯಿದ್ರು ಅವರು. ಅಷ್ಟು ಅದನ್ನು ಅವರು ಎಂಜಾಯ್ ಮಾಡ್ತಾಯಿದ್ರು, ಸಂತೋಷ ಪಡ್ತಾಯಿದ್ರು. ಈ ದಿಸೆ ಒಳಗೆ ಅವರಿಗೆ ಅಭಿರುಚಿ, ತುಂಬ ಒಳ್ಳೆಯ ಅಭಿರುಚಿಗಳು, ಅವರ ಆಹಾರ ಪದ್ಧತಿ, ಆಹಾರ ವಿಚಾರ ವಿಹಾರಗಳು, ಆ ಥರದಲ್ಲಿ ಅವರ ವಿಚಾರಧಾರೆ ಬಹುಶಃ ಅವರಿಗೆ ಈ ರಾಜಕೀಯದೆಲ್ಲ ಸವಾಲುಗಳನ್ನು ನಿಗ್ರಹಿಸುವಂಥ ಶಕ್ತಿಯನ್ನು ಕೊಡ್ತಿತ್ತೇನೋ ಅಂತ ನನಗೆ ಅನ್ನಿಸ್ತದೆ. ಮೇಡಮ್, ಮತ್ತೊಂದು SM ಕೃಷ್ಣ ಅವ್ರಿಗೆ ಮತ್ತು ಬ್ಯಾಡ್ಮಿಂಟನ್ಗೂ ಭಾಳ ನಂಟಂತಲ್ವ, ಏನದು? ಅವ್ರ ಮುಂಚೆಯಿಂದ ಅದರ ಅಭಿಮಾನಿಗೆ, ಅದೇ ಹೇಳಿದ್ನಲ್ಲ ನಾನು, ಅವರ ವಿಚಾರಧಾರೆಗಳು ಕ್ರೀಡಾಭಿಮಾನಿ. ವಿಂಬಲ್ಡನ್ ಇದಕ್ಕೆ ಅವರು ವಿದೇಶಕ್ಕೆ ಅನೇಕ ಸಲ ಅವರು ಹೋಗ್ತಾಯಿದ್ರು ಬಿಡು ಮಾಡಿಕೊಂಡು. ಅವರು ಎಲ್ಲೇ ಇದ್ದರೂ ಎಂಥ ಮುಖ್ಯಮಂತ್ರಿ ಸ್ಥಾನ ಭಾಳಷ್ಟು ಅದಕ್ಕೆ ಸಮಯ ಕೊಡಬೇಕು ಅನ್ನೋದಿದ್ದರೂ ಸಹ ಅವರು ಸಮಯ ಮಾಡಿಕೊಂಡು ಸಂಗೀತ ಆಲಿಸ್ತಾಯಿದ್ರು, ಹಾಸ್ಯ ಕಾರ್ಯಕ್ರಮಗಳಿಗೆ ಹೋಗ್ತಾಯಿದ್ರು, ಮತ್ತು ಕ್ರೀಡೆಗಳಲ್ಲಿ ಅವರು ಚಟುವಟಿಕೆಗಳನ್ನು ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದರು. ಇವು ಬಹುಶಃ ಬರೀ ಆಡಳಿತ ಅಧಿಕಾರ ಅನ್ನೋದಕ್ಕೆ ಸೀಮಿತ ಆಗದೆ ಅದನ್ನು ವಿಸ್ತಾರ ಮಾಡಿ ಆ ಒಂದು ಬದುಕಿನ ಒಂದು ಸಂತೋಷವನ್ನು ಕಾಣಲಿಕ್ಕೆ ಅವರು ಅದು ಪ್ರಯತ್ನ ಪಟ್ಟಿದ್ರು ಅನ್ನೋದು ನಿಜವಾಗ್ಲೂ ಒಬ್ಬ ಆರೋಗ್ಯವಂತ ಮನುಷ್ಯನಿಗೆ. ಅವರ ದೀರ್ಘಾವಧಿ ಇವತ್ತು ಅವರು 93 ವರ್ಷ ಆರೋಗ್ಯವಾಗಿ ಇರೋ ತನಕ ರಾಜನ ಥರನೇ ಅವರಿದ್ದರು. ಅವರು ಅದರಲ್ಲಿ ಯಾವುದರಲ್ಲೂ ಏನು ಕಡಿಮೆ ಆಗಿರಲಿಲ್ಲ. ಅದೇ ಥರದಲ್ಲಿ ಅಂದರೆ ನನಗನ್ಸೋದು ನಮ್ಮ ಬದುಕನ್ನು ರೂಪಿಸ್ಕೊಳ್ತಕ್ಕಂಥದ್ದು ನಮ್ಮ ನಿರ್ಧಾರಗಳಲ್ಲಿ ಒಂದು ಆಗಿರಬೇಕು. ಬರೀ ನಾವು ಅಧಿಕಾರವನ್ನು ನಾವು ನೋಡ್ತೀವಿ ಅನ್ನೋದಿಲ್ಲ. ಅಧಿಕಾರ ವ್ಯಾಪ್ತಿಯಲ್ಲಿ ಇನ್ನಿತರ ವಿಚಾರಗಳಿಗೂ ವಿಸ್ತಾರ ಮಾಡಿದಾಗ ಬದುಕನ್ನು ಅವರು ಹೆಚ್ಚು ಚೆನ್ನಾಗಿ ರೂಪಿಸ್ಕೊಂಡ್ರು ಕೃಷ್ಣ ಅವರು ಅನ್ನೋದನ್ನು ಅವ್ರ ಬದುಕಿನ ಆಯಾಮಗಳಲ್ಲಿ ನಾವು ಕಾಣ್ತೇವೆ. 99ರ ಚುನಾವಣೆಯಲ್ಲಿ ಸೋನಿಯಾ ಗಾಂಧಿ ಅವರು ಒಂದು ಕಂಡೀಷನ್ ಹಾಕಿದ್ರಂತೆ, ನಿಮಗೇನಾದರೂ ಮಾಹಿತಿ ಇದೆಯಾ? ಯಾವುದೇ ಕಾರಣಕ್ಕೂ ಚುನಾವಣೆ ಮುಗಿಯೋವರೆಗೂ ನೀವು ಬ್ಯಾಡ್ಮಿಂಟನ್ ಆಡೋಂಗಿಲ್ಲ, ಪಕ್ಕಕ್ಕಿಡಬೇಕು ಅಂತ, ಪಕ್ಕಕ್ಕಿಟ್ಟು ನೀವು ಚುನಾವಣೆ ಮಾಡಬೇಕು, ಪ್ರಚಾರ ಮಾಡಬೇಕು. ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ, ನನಗೆ ಗೊತ್ತಿಲ್ಲ. ಯಾಕೆ ಅಂದರೆ ಅವ್ರು ಹೇಳಿದ್ರ
ಬಿಟ್ರಾ ಅನ್ನೋದು ನನಗೆ ಗೊತ್ತಿದ್ದರಷ್ಟೇ ನಾನು ಹೇಳಬೇಕು. ನನಗೆ ಅದರ ಬಗ್ಗೆ ಮಾಹಿತಿ ಇಲ್ಲ. ಮತ್ತೊಂದು, ತಾವು ಅವರ ಕ್ಯಾಬಿನೆಟಲ್ಲಿ ಇದ್ದಿದ್ದರಿಂದ ಕ್ಯಾಬಿನೆಟ್ ವಿಚಾರಗಳನ್ನು ಚರ್ಚೆ ಮಾಡೋದ್ರ ಜೊತೆಗೇ ಈಗ ಅಜೆಂಡಾ ಒಂದಿರುತ್ತೆ, ಕ್ಯಾಬಿನೆಟ್ ಅಜೆಂಡಾ ಇರುತ್ತೆ. ಅಜೆಂಡಾ ಚರ್ಚೆ ಮುಗಿದ ಬಳಿಕ ಅವರು ಇರ್ತಿದ್ದಂಥ ಒಂದು ರೀತಿ, ಅಜೆಂಡಾ ಕಂಪ್ಲೀಟ್ ಆದಮೇಲೆ ಸಹಜವಾಗಿ ತಿಂಡಿ ತಿಂತೀರಾ, ಎಲ್ಲರೂ ಕ್ಯಾಬಿನೆಟಲ್ಲಿರುವವರೆಲ್ಲ ಏನೋ ಕಷ್ಟ ಸುಖ ಮಾತಾಡ್ತೀರಾ. ಆ ಸಂದರ್ಭದಲ್ಲಿ ಅವರು ಹೇಗಿರ್ತಿದ್ರು? ಇಲ್ಲ, ನನ್ನ ಇಲಾಖೆ ವ್ಯಾಪ್ತಿ ಅಷ್ಟು ದೊಡ್ಡದೇನಲ್ಲ. ನಾನು ಅವರು ವಿಚಾರ ಮಾಡೋಷ್ಟು ಅಥವಾ ವಿನಿಮಯ ಮಾಡಿಕೊಳ್ಳೋಷ್ಟು ಸಮಸ್ಯೆಗಳು ನನಗಿರಲಿಲ್ಲ. ನಾನು ಹೇಳ್ದಂಗೆ ನನಗೆ ಸ್ವಾತಂತ್ರ್ಯ ಕೊಟ್ಟಿದ್ದರು, ನಾನು ಆ ಇಲಾಖೆಯನ್ನು ನಿಭಾಯಿಸ್ತಾ ಇದ್ದೆ. ನನಗೆ ಸಮಸ್ಯೆ ಬಂದಾಗ ನಾನು ಅಲ್ಲೇ ನಿರ್ವಹಿಸ್ಕೊಂಡಂಥ ಒಂದು ವಿಚಾರದಲ್ಲಿ ನಾನು ಅವರಿಗೆ ಹೋಗಿ ತಲುಪಿಸಿ ವಿಚಾರ ಮಾಡ್ಕೊಳ್ಳೋ ಅಂಥದ್ದು ಈ ಸಮಸ್ಯೆ ನನಗೆ ಕಾಣಿಸ್ಲೇ ಇಲ್ಲ. ಆದರೆ ಒಂದೊಂದು ಸರಿ ಹೇಳ್ತಾಯಿದ್ರು, ಇಷ್ಟೊಂದು ಕಡೆ ಹೋಗ್ತಿರಲ್ಲ ನೀವು, ಬಿಜಾಪುರ, ಬೀದರು, ಬೆಳಗಾಮು, ಬಾಗಲಕೋಟೆ, ಹೀಗೆ ದಿನ ಬೆಳಗ್ಗೆ ಓಡಾಡ್ತಿರಲ್ಲ, ಏನು ಹೆಲಿಕಾಪ್ಟರ್ ಇಟ್ಕೊಂಡಿದ್ದೀರಾ ಅಂತ ಕೇಳಿದರು ನನ್ನ ಹತ್ರ. ಸರ್, ನನಗೆ ಹೇಗೆ, ನಾನೊಬ್ಬ ಸಚಿವೆ, ನನಗೆ ಹೆಲಿಕಾಪ್ಟರ್ ಎಲ್ಲಿರುತ್ತೆ ಸರ್, ನಿಮ್ಮ ಮುಖ್ಯಮಂತ್ರಿಗಳಿಗೆ ಹೋಗಿ ಅಂದರೆ ಹಾಸ್ಯದಲ್ಲಿ ಕೇಳೋ ಅಂಥವ್ರು, ಇಷ್ಟೆಲ್ಲ ಊರುಗಳಿಗೆ ಓಡಾಡ್ತಿರ್ತೀರಲ್ಲ ಅಂಥೇಳಿ. ಮತ್ತು ನಮ್ಮ ಯುವ ಸದಸ್ಯರು ಏನಿದ್ದಾರೆ, ಕೌನ್ಸಿಲ್ನಲ್ಲಿ ಮೆಂಬರ್ಸ್ ಇರ್ಬೋದು, ಅಸೆಂಬ್ಲಿ ಮೆಂಬರ್ಸ್, ಕೆಲವು ಸುಮ್ಮನೆ ಹೋಗಿ ಕೃಷ್ಣ ಅವ್ರ ಸಂದರ್ಭದಲ್ಲಿ ಮಾತಾಡುವಂಥ ಸಂದರ್ಭದಲ್ಲಿ ರಾಣಿ ಸತೀಶ್ ಅವ್ರನ್ನ ಮಹಾರಾಣಿ ಮಾಡಬೇಕು ಸರ್ ಅಂತ ಪ್ರಸ್ತಾಪ ಮಾಡಿದ್ರಂತೆ. ನಾಡಗೌಡರು, ಸುದರ್ಶನ್ ಇವರೆಲ್ಲ ಇದ್ದಾರಲ್ಲ ಅವರು ನಕ್ಬಿಟ್ಟು, ಏನು ರೀ ಮಹಾರಾಣಿ ಮಾಡೋದು ಅಂತ. ಇಲ್ಲ ಸರ್, ಆ ಅಮ್ಮ ಇಲಾಖೆ ಕಟ್ಕೊಂಡು ಸುಮ್ಮನೆ ಓಡಾಡ್ತಾ ಇರ್ತಾರೆ, ಪಾಪ ಸತೀಶ್ ಅವ್ರ ಕಥೆ ಏನು, ಅವ್ರಿಗೆ ಇನ್ನೊಂದು ಮದುವೆ ಮಾಡಿದರೆ ಈ ಅಮ್ಮನ ಪಟ್ಟ ಏರುತ್ತೆ, ಮಹಾರಾಣಿ ಮಾಡ್ತೀವಿ. ಆವಾಗ ಕೃಷ್ಣ ಅವ್ರು ನೆನೆಸ್ಕೊಂಡು ಬಿದ್ದು ನಕ್ಕಿತ್ತು. ಅಂದರೆ ಅದನ್ನೆಲ್ಲ ಅವರು ಭಾಳಷ್ಟು ಒಂದು ರೀತಿಯಲ್ಲಿ ಆ ಥರನೂ ಚರ್ಚೆ ಮಾಡ್ತಾಯಿದ್ರು ಕಾಣಿಸ್ತದೆ. ನಕ್ಕಿದ್ದನ್ನು ಅವರಿಂದ ಕೇಳಿಬಂದೆ, ಕೃಷ್ಣ ಅವ್ರು ಬಿದ್ದು ನಕ್ಕಿದ್ರು ಅಂತ. ಹಾಗೆ ನಾವು ನನಗೆ ವಹಿಸ್ಕೊಟ್ಟಂಥ ಜವಾಬ್ದಾರಿ ನಿರ್ವಹಣೆಯಲ್ಲಿ ನಾನು ಮಗ್ನಳಾಗಿದ್ದಾಗ ಇಂತಹ ಒಂದು ಅನೇಕ ಪ್ರಕರಣಗಳು ಸಹ ಚರ್ಚೆಗೆ ಬಂದಂಥದ್ದು. ಬೇರೆ ರಾಜಕೀಯ ದೊಡ್ಡ ದೊಡ್ಡ ಚರ್ಚೆಗಳಲ್ಲಿ ನಾನು ಭಾಗವಹಿಸಿದ್ದು ಕಡಿಮೆನೇ. ಯಾಕೆಂದರೆ ನನ್ನ ಇಲಾಖೆ ವಿಸ್ತಾರ, ನನಗೆ ಬಡ್ಜೆಟ್ಟು ಕಡಿಮೆ ಇತ್ತು. ಈ ಇಲಾಖೆನ ಸಾರಿಸಿ ಗುಡಿಸಿ ಬಾಗಿಲಿಗೆ ನೀರು ಹಾಕಿ ರಂಗೋಲೆ ಬಿಟ್ಟೋದಷ್ಟೇ ನಮ್ಮದು ಈ ಸಂಸ್ಕೃತಿ. ಆದರೆ ಅದಕ್ಕೊಂದು ವೈಭವವನ್ನು ಕೊಟ್ಟು ಅದರ ವಿಸ್ತಾರವನ್ನು ಹೆಚ್ಚು ಮಾಡಿದಂಥದ್ದು ಆ ಹೆಮ್ಮೆ ಮಾತ್ರ ನನ್ನದು ಇಲಾಖೆಯಲ್ಲಿ ಅಂತ ಹೇಳ್ತೀನಿ. ಈಗ ಸಹಜವಾಗಿ ಕೆಲವ್ರಿಗೆ ಈ ಸಣ್ಣ ಇಲಾಖೆಗಳು ಕೊಟ್ಟಾಗ ನಮಗೊಂದು ಸ್ವಲ್ಪ 1 ವರ್ಷ ಆದಮೇಲೆ, 1.5 ವರ್ಷ ಆದಮೇಲೆ ಸಹಜವಾಗಿ ಕೇಳ್ತಾರೆ, ನಮಗೆ ಬೇರೆ ಇಲಾಖೆ ಕೊಡಿ, ಒಂದು ಸ್ವಲ್ಪ ಉನ್ನತವಾದಂಥ ಇಲಾಖೆ ಕೊಡಿ, ನಾನು ಕೇಪಬಲ್ ಇದ್ದೀನಿ ಅಂತ. ನೀವು ಒಂದು ಕಡೆ ಎಜುಕೇಷ್ನಲ್ಲಿ ಕೇಪಬಲ್, ಪೊಲಿಟಿಕಲಿ ಕೇಪಬಲ್, ನೀವು ಹಾಗಾದರೆ ಅವತ್ತು ಕೇಳಿರಲಿಲ್ವ ಎಸ್ ಎಂ ಕೃಷ್ಣ ಅವ್ರ ಹತ್ರ? ಇಲ್ಲ, ನನಗೆ ಇಲಾಖೆ ಕೊಟ್ಟಾಗ ಎಲ್ಲರೂ ಇದೊಂದು ಬೇಡದ ಇಲಾಖೆ, ಇದು ಯಾವುದೋ ಒಂದು ಮೂಲೆ ಗೊತ್ತರಿಸೋವಂಥ ಇಲಾಖೆ ಅಂತ ಗೊತ್ತಿತ್ತು ನನಗೆ. ಆವಾಗ ನಾನು ಯಾವುದು ಕೊಡ್ತಾರೋ ಅದರಲ್ಲಿ ನಾನು ಕೆಲಸ ಮಾಡಿ ಅದಕ್ಕೊಂದು ವೈಭವ ತಂದು ಕೊಡಬೇಕು ಅನ್ನೋದಷ್ಟೇ ನನ್ನ ಒಂದು ಗುರಿಯಾಗಿತ್ತು. ಆದರೆ ನಿಜವಾಗ್ಲೂ ಅದಕ್ಕೆ ಕೆಲಸ ಮಾಡಿದಂಥ ಹೆಮ್ಮೆ, ಗರಿಮೆ, ಒಂದು ವಿಶ್ವಾಸ, ಸಂತೋಷ ಇವತ್ತಿಗೂ ಇದೆ ಆ ಇಲಾಖೆಗೆ. ಜನ ಸಹ ಹೇಳ್ತಾರೆ, ನೀವಿದ್ದಾಗ ಇಲಾಖೆಗೆ ದೊಡ್ಡ ಒಂದು ಶಕ್ತಿ ಕೊಟ್ರಿ ಅಂತ. ಆ ರೀತಿ ಕೆಲಸ ಮಾಡಿದ್ದು, ನನಗೆ ಕೆಲಸ ಮಾಡಿದ್ದೀನಿ, ಅದನ್ನು ಮಾತ್ರ ಹೆಮ್ಮೆಯಿಂದ ಹೇಳ್ಕೊತೀನಿ. ಯಾಕೆಂದರೆ ರಾತ್ರಿ 12 ಗಂಟೆ ಆದ್ರೂ ಏನು ಮಾಡಬೇಕು, ಈ ವಿಚಾರಕ್ಕೆ ಏನು ಮಾಡಬೇಕು ಅಂತ ಹೇಳಿ ಚರ್ಚೆ ಮಾಡಿ, ಕೇದಾರ್ ಅವ್ರ ಹತ್ರನೂ ಚರ್ಚೆ ಮಾಡಿ, ಒಳ್ಳೆಯ ಅಧಿಕಾರಿ ಅವರು, ಅವ್ರ ಹತ್ರನೂ ಮಾಡಿ ಅದನ್ನು ಅನುಷ್ಠಾನಗೊಳಿಸಿ ಅದನ್ನು ಸಮರ್ಥವಾಗಿ ನಿಭಾಯಿಸಿದಂಥ ಒಂದು ಶಕ್ತಿ ನನಗೆ ಆ ಇಲಾಖೆಯಲ್ಲಿ ಇತ್ತು, ಬಂತು. 1999ವರೆಗೂ 2004 ನಾನು ಲಾ ಗ್ರಾಜುಯೇಟ್. ಆ ಟೈಮಲ್ಲಿ ಪ್ರತಿದಿನವೂ ಕೂಡ ರಾಣಿ ಸತೀಶ್ ಅವರ ಸುದ್ದಿ ಇದ್ದೇ ಇರೋದು ಎಲ್ಲ ಪತ್ರಿಕೆಗಳಲ್ಲಿ, ಏನೋ ಒಂದು ಯಾವುದೋ ಒಂದು ಜಿಲ್ಲೆಯಿಂದ. ಆದರೆ ಆ ಸಮಯದಲ್ಲಿ 4 ಜನ ಮಿನಿಸ್ಟ್ರುಗಳು, ಯಾವತ್ತೂ ಇಲ್ಲ ಅಲ್ಲಿವರೆಗೂ 4 ಜನ ಮಿನಿಸ್ಟ್ರುಗಳು ಯಾವ ಕ್ಯಾಬಿನೆಟಲ್ಲಿ ಇರಲಿಲ್ಲ. ಅದಾದ ಬಳಿಕ ಬಂದಂತಹ ಯಾವ ಮುಖ್ಯಮಂತ್ರಿಗಳು ಕೂಡ 4 ಜನ ಮಿನಿಸ್ಟ್ರುಗಳನ್ನ ಮಹಿಳೆಯರನ್ನು ಮಾಡಿದ್ದು ನೋಡೇ ಇಲ್ಲ. ಒಬ್ಬರೇ ಎಸ್ ಎಂ ಕೃಷ್ಣ ಅವರು ಆದಮೇಲೆ ಬಂದಂತಹ ಎಲ್ಲ ಮುಖ್ಯಮಂತ್ರಿಗಳು ಒಬ್ಬೊಬ್ಬರಿಗೆ ಮಾತ್ರ ಅವಕಾಶವನ್ನು ಕೊಡ್ತಾ ಬಂದರು. ಅವತ್ತು ರಾಣಿ ಸತೀಶ್ ಅವರು ಮಾತ್ರ ಭಾಳ ಶೈನಿಂಗಲ್ಲಿ, ಭಾಳಷ್ಟು ಪತ್ರಿಕೆಗಳಲ್ಲಿ, ಭಾಳ ಟಿ ವಿಗಳಲ್ಲೂ ಕೂಡ ಕಾಣಿಸ್ಕೊಡ್ತಿದೆ.
ಅದು ಅಪವಾದವಾಗೂ ಬಂತು. ಏನು ರಾಣಿ ಸತೀಶ್ ದಿನನಿತ್ಯ ನ್ಯೂಸ್ನಲ್ಲಿ ಇರ್ತಾರಲ್ಲ, ದಿನನಿತ್ಯ ಟಿ ವಿಲಿ ಬರ್ತಾರೆ, ಪತ್ರಿಕೆಯಲ್ಲಿ ಬರ್ತಾರೆ, ಭಾಳಷ್ಟು ಜನ ಅದರಲ್ಲಿ ಅದು ವಿಚಾರನೂ ಬಂತು, ನನ್ನ ಕಿವಿಗೂ ತಲುಪಿತು. ನಿಜ, ನಾನು ಹೊಸ ಹೊಸ ಯೋಜನೆಗಳನ್ನು ಹಾಕಿ ಅದಕ್ಕೊಂದು ಬಡ್ಜೆಟ್ ಇಲ್ಲ ನಮ್ಮ ಇಲಾಖೆಗಳಿಗೆ, ಆದರೆ ಇರೋ ಬಡ್ಜೆಟ್ನಲ್ಲೇ ಅದಕ್ಕೊಂದು ಬಣ್ಣ ಸುಣ್ಣ ಹಾಕಿ ಅದಕ್ಕೆ ಫೋಕಸ್ ಮಾಡ್ತಾ ಇದ್ದಿದ್ದು ನನಗೆಲ್ಲೋ ಅದು ಒಂಥರ ಇದೆ. ಯಾವುದೋ ಒಂದು ಸಣ್ಣದೇನೋ ಸಾಮಾನಿದ್ದರೆ ಅದಕ್ಕೊಂದು ರೂಪುರೇಷೆ ಕೊಡ್ತಕ್ಕಂಥ ಒಂದು ಕಲೆ ನನ್ನದು. ಅದೇ ರೀತಿ ಆ ಇಲಾಖೆಗೆ ಒಂದು ಮೆರುಗನ್ನು ತರ್ತಕ್ಕಂಥ ಸುಣ್ಣ ಬಣ್ಣವನ್ನು ಕೊಟ್ಟಂತಹ ಕೆಲಸ ನಾನು ನಿಜಕ್ಕೂ ಪ್ರಾಮಾಣಿಕವಾಗಿ ಸರ್ಕಾರದಲ್ಲಿ ಮಾಡಿದೆ ಅಂತ ಅನ್ನೋದನ್ನು ಹೆಮ್ಮೆಯಿಂದ ಹೇಳ್ಕೊತೀನಿ. ಅದರಲ್ಲೇನು ಅತಿಶಯೋಕ್ತಿ ಏನಲ್ಲ. ಈಗ ಮೋಟಮ್ಮ ಅವ್ರಿಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಕೊಟ್ಟಿದ್ರು, ವಸಂತ ಮೇಡಮ್ ಅವ್ರಿಗೆ ದೊಡ್ಡ ದೊಡ್ಡ ಇಲಾಖೆಗಳು ಅವು. ಇನ್ನು ನಫೀಸಾ ಮೇಡಮ್ ಅವ್ರಿಗೆ ಭಾಳಷ್ಟು ಇಲಾಖೆಗಳು ಕೊಟ್ಟಿದ್ರು. ಅದರೆಲ್ಲ ಕನಿಷ್ಠ ಇಲಾಖೆ ಕೊಟ್ಟಿದ್ದು ಅಂದರೆ ನನಗೆ ನಿಮ್ಗಾಗಿ ಹಾಗೇನು ಬೇಜಾರಾಗ್ಲಿಲ್ವಾ? ಅವ್ರಿಗೆಲ್ಲ ಗರಿಷ್ಠ ಇಲಾಖೆಗಳು, ನಿಮಗೆ ಕನಿಷ್ಠ ಇಲಾಖೆ ಇರಲಿ. ಆ ಕನಿಷ್ಠನೇ ಗರಿಷ್ಠ ಮಾಡಿದಂಥ ಒಂದು ಕೆಲಸ ನಾನು ಮಾಡಿದೆ ಅನ್ನೋ ಹೆಮ್ಮೆ ನನಗಿದೆಯಲ್ಲ. ನಿಜ, ಅದು ಆ ಇಲಾಖೆ ಒಳಗೆ ಬಡ್ಜೆಟ್ ಇಲ್ಲ, ನನಗೆ ಅದು ತುಂಬ ಒಂಥರ ಇರ್ಸು ಮುರ್ಸು ಆಯಿತು ನನಗೆ. ಆದ್ರೂ ನಾನು ಅದಕ್ಕೆ ಹೆಚ್ಚು ಒಂದು ಬೆಳಕನ್ನು ಕೊಟ್ಟಂಥ ಒಂದು ಶಕ್ತಿ ನನ್ನದು ಅಂತ ಅನ್ನೋದ್ರಲ್ಲಿ ನನಗೆ ಹೆಮ್ಮೆ. 2004ರಲ್ಲಿ SM ಕೃಷ್ಣ ಅವರು 6 ತಿಂಗಳ ಮೊದಲೇ ಚುನಾವಣೆಗೆ ಹೋದರು. ಚುನಾವಣೆಗೆ ಹೋದಾಗ ನೀವು 66ಕ್ಕೆ ಇಳಿತೀರಾ ಅಂತ ಯಾರಾದರೂ ಎಕ್ಸ್ಪೆಕ್ಟ್ ಮಾಡಿದ್ರಾ? ಅವತ್ತಿನ ಕಾಂಗ್ರೆಸ್ ಅವರು SM ಕೃಷ್ಣ, ಸಹಜವಾಗಿ SM ಕೃಷ್ಣ ಅವರು ಯಾರೂ ಎಣಿಕೆ ಮಾಡಿರಲಿಲ್ಲ. ಇವೆಲ್ಲ ಚುನಾವಣೆ ಅನ್ನೋದು ಯಾರೂ ನಾವು ಬಯಸಿದಂತೆ ಆಗುವಂಥದ್ದಲ್ಲ. ಜನಮಾನಸದಲ್ಲಿ ತೆಗೆದುಕೊಳ್ಳುವಂತಹ ನಿರ್ಣಯ ಮತಕ್ಕಿರುತ್ತದೆ ಹೊರತು ನಮ್ಮ ಮನಸ್ಸಿಗೆ ಇರೋದಿಲ್ಲ. ಅದರಿಂದ ಯಾರೂ ಇದನ್ನು ನಾವು ಈಗ 3 ಚುನಾವಣೆ ನಾವು ಗೆದ್ವಲ್ಲ, ಅದು ಅಷ್ಟೇ, ಯಾರೂ ಎಣಿಸಿರಲಿಲ್ಲ ಈ ಬೈ ಎಲೆಕ್ಷನ್ಗಳು ಆಗಿದ್ದಂಥದ್ದು. ಅದರಿಂದ ನಾನು ಹೇಳೋದು, ಈ ಚುನಾವಣೆಗಳನ್ನು ಯಾವುದು ನಾವು ಲೆಕ್ಕಾಚಾರದಿಂದ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅದು ಜನರ ಮನದಲ್ಲಿ ಮತದಲ್ಲಿ ಇರ್ತಕ್ಕಂಥ ವಿಚಾರವನ್ನು ಯಾರೂ ಊಹಿಸ್ಕೊಳ್ಳೋಕ್ಕೂ ಸಾಧ್ಯ ಆಗೋದಿಲ್ಲ. ಅದರಿಂದ ಅದು ಆದಂಥದ್ದನ್ನು ನಾವು ಯಾರೂ ಊಹಿಸೂ ಇರಲಿಲ್ಲ. SM ಕೃಷ್ಣ ಅವ್ರಿಗೆ ಯಾರಾದರೂ ಎದುರು ಹೇಳುವಂಥವ್ರ ನಾಯಕರು ಅವತ್ತು ಯಾರಾದರೂ ಇದ್ದಿದ್ರೆ, ಅದು ಕ್ಯಾಬಿನೆಟಲ್ಲಾಗಿರ್ಬೋದು, ಹೊರಗಡೆ ಪಕ್ಷದ ಮಟ್ಟದಲ್ಲಾಗಿರ್ಬೋದು, ಯಾರಾದರೂ ಆ ಥರ ಹೇಳೋರಿದ್ರ? ಇಲ್ಲ ಕೃಷ್ಣ ಅವರೇ, ನೀವು ಹೇಳ್ತಿರೋದು ಸರಿ ಇಲ್ಲ, ಇದು ಸರಿ ಅನ್ನೋ ಥರ ಯಾವತ್ತೇ ಒಂದು ಮುಖ್ಯಮಂತ್ರಿ ಸ್ಥಾನದಲ್ಲಿ ಇರೋರನ್ನ ಯಾರೂ ಅವರ ಕ್ಯಾಬಿನೆಟ್ನಲ್ಲಿ ಸಚಿವ ಸಂಪುಟದಲ್ಲಿ ಹೇಳುವಂಥ ಧೈರ್ಯ ಯಾರೂ ಮಾಡೋದಿಲ್ಲ, ಸಾಮಾನ್ಯ ಮಾಡೋದಿಲ್ಲ. ಕೆಲವು ಸಲ ಎಲ್ಲ ನಿರ್ಣಯಗಳು ಸರಿಯಾಗ್ತವೆ ಅಂತ ಅನ್ನೋದು ಸರಿಯಲ್ಲ. ಅಂಥ ವಿಚಾರದಲ್ಲಿ ಸಂದರ್ಭದಲ್ಲಿ ಹೇಳಿದವರು ಇರ್ತಾರೆ, ಇರಲ್ಲ ಅಂತ ಹೇಳೋಕ್ಕಾಗಲ್ಲ. ಇದು ತಪ್ಪು ಅಂತ ಹೇಳಿದಾಗ, ಈಗ ನೀವೇ ಹೇಳಿದ್ರಿ ಆವಾಗಲೇ ಇದು ಚುನಾವಣೆಗೆ ಹೋಗೋದು ತಪ್ಪು ಅಂತ ಹೇಳಿದ್ರೆ, ಇರೋರಲ್ಲಿ ಇದ್ದಾಗನೂ ಅಂತಿಮ ನಿರ್ಣಯ ಮುಖ್ಯಮಂತ್ರಿಗಳ ಕೈಲಿರ್ತದೆ. ಅವರು ಸರಿನೋ ತಪ್ಪೋ ಅವ್ರ ನಿರ್ಣಯ, ಅವರು ಮನಸ್ಸು ನಿರ್ಧಾರ ಮಾಡ್ತಕ್ಕಂಥದ್ದು ಆ ಸ್ಥಾನದ ಒಂದು ಶಕ್ತಿ. ಅದನ್ನು ಅವ್ರ ನಿರ್ಣಯ ತಗೊಂಡಿರ್ತಾರೆ. ಮುಖ್ಯಮಂತ್ರಿ ಸ್ಥಾನದಲ್ಲಿ ಯಾರೂ ಸಾಮಾನ್ಯವಾಗಿ ಎದುರು ಹೇಳುವಂಥ ಸಚಿವ ಸಂಪುಟದಲ್ಲಿ ಯಾರೂ ಮಾಡೋದಿಲ್ಲ. ಮಾಡೋ ಸಂದರ್ಭಗಳು ಇರ್ತವೆ, ಹಿಂದೆ ಎಲ್ಲ ಇರ್ತಾಯಿತ್ತು. ಈಗ ದೇವರಾಜ ಸಂಪುಟದಲ್ಲಿ ಸಾಮಾನ್ಯ ಅದನ್ನು ಒಂದು ಸೆಡ್ಡು ಹಾಕ್ತಕ್ಕಂಥ ಹೇಳುವಂಥ ಶಕ್ತಿ ಚನ್ನಬಸಪ್ಪನವರಲ್ಲೂ ಇತ್ತು. ಮಿಕ್ಕಿದವರು ಸಚಿವರಲ್ಲಿ ಸಿದ್ವೀರಪ್ಪನವರು ಸಚಿವರಾಗಿದ್ದರು, ಅನೇಕ ಸಚಿವರು ಕಡದಾಳು ಮಂಜಪ್ಪನವರಿದ್ದರು. ಕೆಲವು ಸಲ ಹೇಳೋವಂಥ ಸಂದರ್ಭದಲ್ಲಿ ಇದ್ದಾರೆ, ಆಗೂ ಇದ್ದಾವೆ, ಜಗಳಗಳಾಗ್ತವೆ, ಮತ್ತೊಂದಾಗ್ತವೆ. ಆದರೆ ಅಂತಿಮ ತೀರ್ಮಾನ ಮುಖ್ಯಮಂತ್ರಿಗಳದ್ದಾಗಿರ್ತದೆ. SM ಕೃಷ್ಣ ಅವರು 2004ರ ಬಳಿಕ ಮಹಾರಾಷ್ಟ್ರದ ರಾಜ್ಯಪಾಲರಾಗಿ ಹೋಗದೇ ಇದ್ದಿದ್ರೆ, ನಿಮ್ಮಂಥವರು ಅವರು ಗರಡಿಯಲ್ಲಿದ್ದಂತಹ DK ಶಿವಕುಮಾರ್ ಆಗಿರ್ಬೋದು, ರಾಣಿ ಸತೀಶ್ ಅವರಾಗಿರ್ಬೋದು, ಹಲವು ನಾಯಕರುಗಳು ಇನ್ನಷ್ಟು ಕಾಂಗ್ರೆಸ್ಸಲ್ಲಿ ದೊಡ್ಡ ಮಟ್ಟಕ್ಕೆ ಬೆಳೀತಾ ಇದ್ದೀರಾ ಅಂತ? ಹಾಗೆ ಅಂತ ಈಗ SM ಕೃಷ್ಣ ಅವರು ರಾಜ್ಯಪಾಲರಾಗಿ ಹೋದರು. ಆದರೂ DK ಶಿವಕುಮಾರ್ ಬೆಳೆದರು. ಅವರು ಅದನ್ನು ಏನು ಅವರು ಮೇಲ್ಪಂಕ್ತಿ ಹಾಕ್ಕೊಟ್ರು, ಅವರ ಒಂದು ಅವ್ರಿಗೇನು ವ್ಯಕ್ತಿತ್ವವನ್ನು ರೂಪಿಸ್ಕೊ ಅಂತ ಹೇಳಿದರು, ರೂಪಿಸ್ಕೊಳ್ಳೋದ್ರಲ್ಲಿ ಅವರು ಸಫಲರಾಗ್ತಾ ಇದ್ದಾರೆ. ಮತ್ತು ಅವರಿಗೆ ಬಹುಶಃ
ನಿಜವಾಗ್ಲೂ ಎಸ್ ಎಂ ಕೃಷ್ಣ ಅವರು ಅದೃಷ್ಟವಂತರು. ಅವ್ರು 40ನೇ ವರ್ಷಕ್ಕೇ ಅವ್ರು ಮಂತ್ರಿಯಾದರು. ಅವರು ಮಂತ್ರಿಯಾದರು, ಉಪಮುಖ್ಯಮಂತ್ರಿಯಾದರು, ಮುಖ್ಯಮಂತ್ರಿಯಾದರು, ರಾಜ್ಯಪಾಲರಾದರು, ಕೇಂದ್ರ ಸಚಿವರಾದರು. 2004ರಲ್ಲಿ ಸ್ವಲ್ಪ ಅವ್ರ ಅದೃಷ್ಟ ಚೆನ್ನಾಗಿದ್ದಿದ್ರೆ ಪ್ರಧಾನಮಂತ್ರಿಗಳು ಆಗಿಬಿಡ್ತಿದ್ರು. ಅದೆಲ್ಲೋ ಕೈತಪ್ಪು ಹೋಯಿತು. ಎಲ್ಲ ಹಂತಗಳಲ್ಲೂ ಅವರು ಸುದೀರ್ಘವಾಗಿ ಅನುಭವವನ್ನು ಹೊಂದತಕ್ಕಂಥದ್ರಲ್ಲಿ ಅವರು ಗುರುತಿಸೋ ಅಂಥವ್ರು ಆಸಕ್ತಿನೂ ಇತ್ತು ಅವರಲ್ಲಿ. ಅವರು ಹೇಳ್ತಾಯಿದ್ರು, ರಾಣಿ ಸತೀಶ್ ಅವರು ರಾಜ್ಯೋತ್ಸವ ಪ್ರಶಸ್ತಿಗಳಾಗಲಿ ಏನಾದರೂ ಆಗಿದ್ದರೆ ಸರಿಯಾಗಿ ಮಾಡಿರ್ತಾರೆ ಅನ್ನೋ ಒಂದು ಭರವಸೆ ನನ್ನಲ್ಲಿದ್ದಂಥದ್ದನ್ನು ಅವರು ಹೇಳಿದ್ದನ್ನು ಯಾರೋ ಹೇಳಿದರು ಅಂತಲೂ ಕೇಳಿದ್ದೀನಿ. ಆದ್ದರಿಂದ ನನ್ನ ಮನಸ್ಸಿಗೆ ಬರುವಂಥ ಭರವಸೆಯಲ್ಲಿ ಅವರ ಒಂದು ಆಶೀರ್ವಾದವೂ ಇತ್ತು ಅಂತ ಅಂದ್ರಲ್ಲಿ ಅತಿಶಯೋಕ್ತಿ ಏನಲ್ಲ. ಎಸ್ ಎಂ ಕೃಷ್ಣ ಅವರು ಕೊನೆಗಾಲದಲ್ಲಿ ತೆಗೆದುಕೊಂಡಂತಹ ನಿರ್ಧಾರದ ಬಗ್ಗೆ ನಿಮ್ಮಗಳ ಅಭಿಪ್ರಾಯ ಏನಿತ್ತು ಅಂತ ಅವತ್ತು? ಅಂದರೆ ಇಲ್ಲ, ನಾವೆಲ್ಲ ದೊಡ್ಡ ದೊಡ್ಡ ನಿರ್ಧಾರಗಳಲ್ಲಿ ನಾವೇನು ನೀವೇ ಹೇಳಿದ್ರಿ ಆಗಲೇ ಕನಿಷ್ಠ ಇಲಾಖೆ ಅಂತ. ಅದರಲ್ಲಿದ್ದಂಥದ್ರಲ್ಲಿ ನಮ್ಮ ಇಲಾಖೆ ವ್ಯಾಪ್ತಿಲಿ ನಾವು ಕೆಲಸ ಮಾಡ್ತಾಯಿದ್ವಿ ಹೊರತು ದೊಡ್ಡ ದೊಡ್ಡ ಮಟ್ಟದಲ್ಲಿ ಅದು ಚರ್ಚೆ ಆಗಿದ್ದಿರ್ಬೋದು, ಆಗಿಲ್ಲ. ಆ ಚರ್ಚೆಗಳಲ್ಲಿ ಪಕ್ಷ ಬಿಟ್ಟಂಥ ಸಂದರ್ಭದಲ್ಲಿ ಅವರು ಯಾಕಾಗಿ ಆ ನಿರ್ಧಾರ ತಗೊಂಡ್ರೋ, ವೈಯಕ್ತಿಕವಾಗಿ ಅಥವಾ ಸಾಮಾಜಿಕವಾಗಿ ತಗೊಂಡ್ರೋ ಅದರ ವಿಚಾರಾಂತರ ಆಳ ನನಗೆ ಗೊತ್ತಿಲ್ಲ. ಬಟ್ ಒಂದಂತೂ ಕಾಂಗ್ರೆಸ್ ಪಕ್ಷ ಅವರನ್ನು ಬಹಳ ಎತ್ತರಕ್ಕೆ ಬೆಳೆಸುವಷ್ಟು ಮಟ್ಟಿಗೆ ಕಾಂಗ್ರೆಸ್ ಪಕ್ಷ ಅವರಿಗೆ ಸಹಕಾರ, ಅದರಲ್ಲೂ ಇಂದಿರಾ ಗಾಂಧಿಯವರು, ಸೋನಿಯಾ ಗಾಂಧಿಯವರು ಅವರು ಭಾಳ ಅವ್ರನ್ನ ಎತ್ತರಕ್ಕೆ ಬೆಳೆಸಿದರು. ಅವರ ನಿರ್ಧಾರ ಅವರ ಅಂತಿಮ. ನಾನು ಹೇಳಿದ್ನಲ್ಲ, ಈಗ ನಾವು ಯಾವುದೇ ಅಧಿಕಾರದಲ್ಲಿದ್ದರೂ ಅಂತ್ಯವಾಗಿ ನಮ್ಮ ಮನಸ್ಸಿನ ನಿರ್ಧಾರ ದೊಡ್ಡದು, ಅದು ಅವರ ವೈಯಕ್ತಿಕ ನಿರ್ಧಾರ. ಅದರಲ್ಲಿ ಚರ್ಚೆ ಆಗಿರ್ತದೆ, ಭಾಳ ಜನ ಹೇಳಿರ್ತಾರೆ. ಅವರು BJPಗೆ ಹೋದ್ಮೇಲೆ ತಾವು ಅವ್ರನ್ನ ಯಾವತ್ತೂ ಕೂಡ ಭೇಟಿ ಮಾಡಲಿಲ್ವ? ಇಲ್ಲ, ಭೇಟಿ ಆಗಿದ್ದೆ. ನಂತರದಲ್ಲಿ ಅವರಿಗೆ ಮಧ್ಯದಲ್ಲಿ ಹೋಗಿದ್ದೆ. ಪಾಪ ಬಂದು ನನ್ನನ್ನು ನಿಂತು ನಮಸ್ಕಾರ ಮಾಡಿ ಮಾತಾಡಿ ಭಾಳ ಹೊತ್ತು ಮಾತಾಡಿದರು. ಭಾಳ ಚೆನ್ನಾಗಿ ನೀವು ಕೆಲಸ ಮಾಡಿದ್ರಿ, ನಿಮ್ಮ ಅಭಿರುಚಿ ತುಂಬ ಚೆನ್ನಾಗಿತ್ತು, ಅದನ್ನೆಲ್ಲ ಹೇಳಿದರು. ಮತ್ತು ಅವರ ಆತಿಥ್ಯ, ನಾನು ಆವಾಗ ತಾನೇ ಎಲ್ಲ ಮುಗಿಸ್ಕೊಂಡು ಊಟದ್ದು ಏನು ಇದಿರಲಿಲ್ಲ, ಹೋದರೂ ಸಹ ಕೊನೆ ಪಕ್ಷ ಏನಾದ್ರು ತಗೊಳ್ಳೇಬೇಕು, ಇಲ್ಲ ನೀವು ತಗೊಳ್ಳಿ ಅಂತ ಹೇಳಿ ಆತಿಥ್ಯ ಮಾಡಿದವರಲ್ಲಿ ಅವರು ಪ್ರೇಮಕ್ಕ. ಅದರಲ್ಲಿ ಏನು ಎರಡೇ ವಿಚಾರ ಇಲ್ಲವೇ ಇಲ್ಲ. ಆತಿಥ್ಯ ಮಾಡಿ ಬಾಗಿಲು ತನಕ ಬಂದು ಕಳಿಸ್ಕೊಟ್ಟು ಹೋದಂಥದ್ದನ್ನು ನಾನಿವತ್ತೂ ಮರೆಯೋದಿಲ್ಲ. ಆ ವಿಚಾರದಲ್ಲಿ ಅವರಿಂದ ನಾವು ಕಲಿಬೇಕಾದ್ದು ಭಾಳ ಇದೆ. ಆತಿಥ್ಯ ಮಾಡುವಂಥದ್ದಾಗಲಿ, ಅವರಿಗೆ ಮನೆಗೆ ಹೋದವರಿಗೆ ಮಾತಾಡಿಸೋವಂಥ ವಿಚಾರದಲ್ಲಾಗಲಿ ಅವರಿಂದ ನಾವು ಕಲಿಯಬೇಕಾದ್ದು. ಭಾಳ ಚೆನ್ನಾಗಿ ಮಾತಾಡೋರು, ಗೌರವಿಸೋರು, ಅದರಲ್ಲೆಲ್ಲ ತುಂಬ ಚೆನ್ನಾಗಿ. ಆಮೇಲೆ ಗೊತ್ತು, ನಮ್ಮ ತಂದೆಯವರ ಹಿನ್ನೆಲೆ ಜೊತೆಯಲ್ಲಿದ್ದವರು. ಮತ್ತು ನಾವು ನಮ್ಮ ತಂದೆ ಕಾವೇರಿ ಈಗ ಏನು CM ಅವರಿದ್ದಾರೆ, ಆ ಮನೆಯಲ್ಲಿದ್ದಾಗ ಅದರ ಪಕ್ಕದಲ್ಲಿದ್ದಂಥದ್ದು, ಆ ಮನೆಯಲ್ಲಿ ಕೃಷ್ಣ ಅವರು ಇಂಡಸ್ಟ್ರೀಸ್ ಮಿನಿಸ್ಟರ್ ಆಗಿದ್ದು, ಅಲ್ಲಿ ಒಡನಾಟ ಆವಾಗಿಂದ ಇತ್ತು ಅಲ್ಲ, ಒಂದು ಓಡಾಟ ಅಕ್ಕಪಕ್ಕದ ಮನೆ ಅಂದಮೇಲೆ ಅದರಲ್ಲೆಲ್ಲ ಭಾಳಷ್ಟು ವಿನಯವಾಗಿ ಚೆನ್ನಾಗಿ ನಮ್ಮನ್ನೆಲ್ಲ ಮಾತಾಡಿಸ್ತಾಯಿದ್ರು. ಅವ್ರ ನೆನಪು ಯಾವಾಗಲೂ ಸದಾ ಹಸಿರಾಗಿರ್ತದೆ. ಕನ್ನಡಿಗರ ಒಂದು ಮನಸ್ಸಿನಲ್ಲಿ ಅವರು ಚಿರಸ್ಥಾಯಿಯಾಗಿ ಅವರು ಹೆಸರನ್ನು ಮುದ್ರೆಯೊತ್ತಿ ಹೋಗಿದ್ದಾರೆ. ಅದರಲ್ಲೇನು ಅವರು ಕರ್ನಾಟಕದ್ದೇ ಅಲ್ಲ, ಇಡೀ ಒಂದು ರಾಷ್ಟ್ರ ಮಟ್ಟದಲ್ಲಿ ವಿಶ್ವ ಮಟ್ಟದಲ್ಲೂ ಸಹ ಅವರು ಕೆನಡಿಯವ್ರ ಜೊತೆ ಅವರ ಸಂಬಂಧ ವಿದೇಶದಲ್ಲಿ ಓದೋದ್ರಿಂದ ಅದು ಒಂದು ಇದ್ದೇ ಇರ್ತದೆ. ಅವ್ರಿಗಿದ್ದಂಥ ಒಂದು ವಿಚಾರನೂ ಸಹ ಆ ವಿದೇಶಗಳ ಒಂದು ಪ್ರಭಾವ ಇದ್ದಿದ್ದರಿಂದ ಅದು ಇತ್ತು. ಜೊತೆಗೆ ಕನ್ನಡಿಗರ ಮನಸ್ಸಿನಲ್ಲೂ, ಅದರಲ್ಲೂ ವಿಶೇಷವಾಗಿ ಮಂಡ್ಯದ ಜನತೆಯಲ್ಲಿ ಮನಸ್ಸಿನಲ್ಲೂ ಇರೋದರಿಂದ ಅವರು ಚಿರಸ್ಥಾಯಿಯಾಗಿ ಜನಮಾನಸದಲ್ಲಿ ಉಳಿತಾರೆ. ಅವರ ಹೆಸರಿನಲ್ಲಿ ಮೊನ್ನೆ ನಮ್ಮ ಕಾಂಗ್ರೆಸ್ ಭವನದಲ್ಲಿ ಚರ್ಚೆ ಆಗಿದ್ದಂಥ ಹಿನ್ನೆಲೆಯಲ್ಲಿ ಅವರು ಮಾಡಿದಂಥ ರಸ್ತೆ, ಮೈಸೂರು ರಸ್ತೆ, ಅದೆಲ್ಲ ಭಾಳಷ್ಟು ದೊಡ್ಡ ದೊಡ್ಡ ಕೊಡುಗೆಗಳಿದ್ದಾವೆ ಅವ್ರು ಕೊಟ್ಟಂಥದ್ದು. ಯಾವುದಾದ್ರೂ ಒಂದು ನಿಟ್ಟಿನಲ್ಲಿ ಅವರ ಹೆಸರನ್ನು ಇಟ್ಟು
ಅವ್ರ ನೆನಪು ಸದಾಕಾಲ ಮುಂದಿನ ಯುವ ಪೀಳಿಗೆಗೆ ಸಿಗುವಂತ ಆಗಲಿ ಅಂತ ನನ್ನ ಆಶಯ. ಅವರು ಇರಬೇಕು, ಅವರ ಏನು ಅನುಕರಣೀಯ ಅವರು ಯಾವತ್ತು ಅವರ ವಿಚಾರಧಾರೆಗಳು ರಾಜಕೀಯವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಅವ್ರದ್ದು ವಿಚಾರ ಮುಂದಿನ ಜನಾಂಗದ ಪೀಳಿಗೆಗೂ ದೊರಕಬೇಕು, ಅವ್ರ ನೆನಪು ಹಸಿರಾಗಿರಬೇಕು ಅನ್ನೋ ಆಶಯನೇ ನನ್ನ ಆಶಯ. ಕೊನೆಯದಾಗಿ ಇಷ್ಟೆಲ್ಲ ಮಾಡಿದಂತಹ ಎಸ್.ಎಂ. ಕೃಷ್ಣ ಅವರು ಯಾವತ್ತೂ ಕೂಡ ತಮ್ಮ ಕುಟುಂಬದಿಂದ ಒಬ್ಬರು ಯಾರನ್ನಾದರೂ ರಾಜಕಾರಣಕ್ಕೆ ತರಬೇಕು ಅಂತಹ ಯೋಚನೆ ಮಾಡಿರಲಿಲ್ವ ಅಂತ? ಈ ಕುಟುಂಬ ರಾಜಕಾರಣ ಅನ್ನೋಂಥದ್ದು ಯಾರ ಮೇಲೆ ಹೇರಕ್ಕೆ ಸಾಧ್ಯ ಆಗಲ್ಲ. ಆ ಕುಟುಂಬ ಏನು ನಾವು ತರ್ತೀವಿ ಅಂತ ಹೇಳಿ ಗುರುತಿಸ್ತೀವಲ್ಲ, ಅವರಿಗೂ ಅದರ ಒಂದು ವಿಚಾರ ಇರಬೇಕು. ಅದಿದ್ದಾಗಲೇ ಅದು ಆಗೋದು. ನಾವು ಯಾರನ್ನೋ ನಮ್ಮ ಮನೆಯಲ್ಲಿ ನಾನು ರಾಜಕಾರಣಿಯಾಗಿದ್ದೀನಿ, ನಾನು ಇನ್ನೊಬ್ಬ ರಾಜಕಾರಣಿಯನ್ನು ರೂಪಿಸ್ತೀನಿ ಅನ್ನೋದಿದೆಯಲ್ಲ, ಅದು ನನಗೆ ತಪ್ಪು ಅಂತಲೇ ತಪ್ಪು ಅಂದರೆ ನಮ್ಮ ತಪ್ಪಲ್ಲ, ಅದನ್ನು ನಾವು ಅಪೇಕ್ಷೆ ಮಾಡ್ಬೋದು. ಅವರಲ್ಲಿ ಆ ಅಪೇಕ್ಷೆ ಇರಬೇಕು, ಅದಿದ್ದಾಗ ಮಾತ್ರ ಆಗ್ತದೆ. ಭಾಳಷ್ಟು ಈಗ ಬಂದಿರೋರಲ್ಲಿ ಅವರು ಏನು ಪ್ರಭಾವ, ನಾವು ರಾಜಕಾರಣಿಯಾಗಿದ್ದರೆ ನಮ್ಮ ಪ್ರಭಾವ ಮಕ್ಕಳಲ್ಲಿ ಇರಬೇಕು, ಅದಿದ್ದಾಗ ಅದು ಹೊರಬರ್ತದೆ, ಇಲ್ಲದೇ ಇದ್ದರೆ ಕಷ್ಟ. ಹಾಗಾಗಿ ಅವ್ರು ಪ್ರಯತ್ನ ಮಾಡಿದ್ರು. 1-2 ಸಲ ಅವರ 2ನೇ ಮಗಳು ಶಾಂಭವಿ ಅವರು ಬರ್ತಾರೆ ಅನ್ನೋ ಸುದ್ದಿ ಅಂತೂ ಕೇಳಿ ಬಂದಿತ್ತು. ನಂತರ ಅದೇನು ಬರಲಿಲ್ಲ. ಹಾಗಾಗಿ ಅವರಿಬ್ಬರು ಹೆಣ್ಮಕ್ಕಳು, ಅವರಲ್ಲಿ ಶಾಂಭವಿ ಮಾತು ಕೇಳಿ ಬಂದಾಗ ಬರ್ತಾರೇನೋ ಅಂತ ಅನಿಸಿತ್ತು. ಆಮೇಲೆ ಅದು ಹಾಗೆ ಸರಿದು ಹೋದಾಗ ಅವರು ಏನು ಬರಲಿಲ್ಲ. ಅದು ಯಾಕಾಗಿ ಅಂತಲೂ ಗೊತ್ತಾಗಲಿಲ್ಲ. ಇರಲಿ, ಅದು ಕುಟುಂಬ ರಾಜಕಾರಣ ತಪ್ಪು ಅಂತ ಹೇಳೋದೇನಂತಲ್ಲ. ಅವರು ಮನೆ ವಾತಾವರಣ, ರಾಜಕೀಯ ವಾತಾವರಣ ಕಂಡಿರ್ತಕ್ಕಂಥವರು ಮಕ್ಕಳು, ಅದರ ಮೇಲೆ ಅವ್ರ ಪ್ರಭಾವ ಬೀರಿದ್ದು, ಅವರ ಆ ಪ್ರಭಾವದಿಂದ ಆಚೆ ಬಂದು ಅದನ್ನು ರೂಢಿಸ್ಕೊಂಡ್ರೆ ಅದು ತಪ್ಪೇನೂ ಇಲ್ಲ. ಅವರಲ್ಲಿ ಆ ರಾಜಕೀಯ ಪ್ರಜ್ಞೆ ಇರ್ತದೆ, ಸಾಮಾಜಿಕ ಒಲವಿರ್ತದೆ, ಮತ್ತು ಅದನ್ನು ಮಾಡಬೇಕು ಅನ್ನೋವಂಥ ಒಂದು ಮನಸ್ಸಿನ ಒಂದು ವಿಚಾರ ಇರ್ತದೆ. ಅದಿದ್ದಾಗ ಅದು ಹೆಚ್ಚು ಪರಿಣಾಮಕಾರಿಯಾಗೂ ಹೊರಬರ್ಬೋದು, ಬರಲ್ಲ ಅಂತಾಗಲ್ಲ. ಎಲ್ಲೋ ರಕ್ತದಲ್ಲಿ ಇದ್ದಂಥ ವಿಚಾರಗಳು ಬಂದಾಗ ಅನೇಕರು ಅದರಿಂದ ಹೆಚ್ಚು ಬಂದು ಅದರಲ್ಲಿ ಗೆದ್ದು ಇದ್ದಾರೆ, ಸಕ್ರಿಯವಾಗಿದ್ದಾರೆ. ಅನೇಕರ ಮಕ್ಕಳು ಬಂದಿದ್ದಾರೆ. ಅದರಿಂದ ಅದು ತಪ್ಪು ಅಂತಲ್ಲ, ಅದು ಅಪೇಕ್ಷೆ ಇದ್ದಾಗ ಬಂದರೆ ಅದು ಹೆಚ್ಚಿನ ಸಮಾಜಕ್ಕೆ ಒಳಿತೂ ಆಗ್ಬೋದು. ಆಗೋದ ದೃಷ್ಟಿಯಲ್ಲಿ ಅದು ತಪ್ಪೇನಲ್ಲ. ಓಕೆ, ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಧನ್ಯವಾದ. ಇದಿಷ್ಟು ಮಾಜಿ ಸಚಿವರಾದಂತಹ ರಾಣಿ ಸತೀಶ್ ಅವರ ಮನದಾಳದ ಮಾತು. ಎಸ್.ಎಂ. ಕೃಷ್ಣ ಅವರು ಒಬ್ಬ ವ್ಯಕ್ತಿ ಅಷ್ಟೇ ಅಲ್ಲ, ಅವರು ಹಲವರಿಗೆ ಶಕ್ತಿ ತುಂಬಿದಂಥವರು. ಅದು ರಾಜಕಾರಣದಲ್ಲಾಗಿರ್ಬೋದು, ಮಾನವೀಯತೆ ವಿಚಾರದಲ್ಲಾಗಿರ್ಬೋದು, ಅವರ ವಿಚಾರಧಾರೆಗಳನ್ನು ಬೇರೆಯವರಿಗೂ ಕೂಡ ಹಂಚಿದಂಥವ್ರು ಅನ್ನುವಂಥ ಒಂದು ಮಾತನ್ನು, ತಮ್ಮ ಮನದಾಳವನ್ನು ವ್ಯಕ್ತಪಡಿಸಿದ್ದಾರೆ. ಇದಾಗಿತ್ತು ಇವತ್ತಿನ ವಿಶೇಷ. ಮೇಡಮ್, ಎಸ್.ಎಂ. ಕೃಷ್ಣ ಅವರು ಮುಖ್ಯಮಂತ್ರಿ ಆದ ತಕ್ಷಣ ಬೆಂಗಳೂರಿಗೆ IT-BT ಬರೋದಕ್ಕೆ ಶುರುವಾಗುತ್ತೆ. ಅದರ ಮೇಲೆ ಹೆಚ್ಚು ಫೋಕಸ್ ಮಾಡ್ತಾರೆ. ಬೆಂಗಳೂರು ಅಭಿವೃದ್ಧಿ ಬಗ್ಗೆ ಎಸ್.ಎಂ. ಕೃಷ್ಣ ಅವರು ಫೋಕಸ್ ಮಾಡ್ತಾರೆ. ಇದು ಬೆಂಗಳೂರು ಒಂದು ಕ್ಯಾಪಿಟಲ್ ಸಿಟಿ. ಇದಕ್ಕೆ ಹೆಚ್ಚಿನ ಒಂದು ಮಾನ್ಯತೆ ಬರಬೇಕಾದ್ರೆ ಕೈಗಾರಿಕೆಗಳಿಂದ, ಅವರು ಕೈಗಾರಿಕಾ ಸಚಿವರು ಆಗಿದ್ದರು. ಕೈಗಾರಿಕೆಗಳಿಂದ ಅನ್ನೋದು ಅವ್ರಿಗೆ ಚೆನ್ನಾಗಿ ಗೊತ್ತಿತ್ತು. ಮತ್ತು ಅವರು ವಿದೇಶದಲ್ಲಿ ಅವರು ಹೊಂದಿದಂಥ ಶಿಕ್ಷಣದ ಜೊತೆಗೆ ಅಲ್ಲಿಯ ಪರಿಸ್ಥಿತಿಯನ್ನು ಅವರು ಕಂಡಂಥವ್ರು. ಎಸ್.ಎಂ. ಕೃಷ್ಣ ಅವರು ಹೇಳ್ತಾರೆ, ಅವಾಗ ಬೆಂಗಳೂರನ್ನು ನಾನು ಸಿಂಗಪುರ್ ಮಾಡ್ತೀನಿ ಅಂತ. ಅಲ್ಲಿ ಶುಚಿತ್ವ, ಸಿಂಗಪುರ್ನಲ್ಲಿ ಕಟ್ಟುನಿಟ್ಟಿನ ಒಂದು ಶುಚಿತ್ವವನ್ನು ನಾವು ಕಾಣ್ತೇವೆ. ನಿಜವಾಗ್ಲೂ ಅದು ಅಮೆರಿಕ ಯಾಕೆ ಕಂಡಿಲ್ಲ ಅನ್ನೋದು, ಅದು ಬಹಳ ದೊಡ್ಡ ದೇಶ ಅಮೆರಿಕ. ತಾವು ಅವರ ಕ್ಯಾಬಿನೆಟಲ್ಲಿ ಸಚಿವರಾಗಿದ್ದರು. ತಾವು ಸೇರಿದಂತೆ 4 ಜನರಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ರು. ಮೋಟಮ್ ಅವರು, ವಸಂತ ಮೇಡಮ್ ಅವರು ಸೇರಿದಂತೆ ನಫೀಸ್ ಅವರು, ಎಲ್ಲರಿಗೂ ಕೂಡ ಅವಕಾಶವನ್ನು. ಹೌದು, ಕಾರಣ ಆವಾಗ ಮೊಟ್ಟ ಮೊದಲಿಗೆ 4 ಮಹಿಳೆಯರನ್ನು, 2 ಕೌನ್ಸಿಲ್ನಿಂದ, ಮೇಲ್ಮನೆಯಿಂದ 2 ವಿಧಾನಸಭೆಯಿಂದ, 4 ಜನ ನಾವು ಮಹಿಳಾ ಮಂತ್ರಿಗಳಾಗಿದ್ದರು.